ಇವತ್ತಿನ ಗಾಂಧಿ ಜಯಂತಿಯನ್ನ ಅತ್ಯಂತ ಅರ್ಥಪೂರ್ಣವಾಗಿ ಆಚರಿಸಕ್ಕೆ ಸಾಧ್ಯ ಅನ್ನೋದಾದ್ರೆ ಈ ನೆನಮನ ಹಳ್ಳಿನಲ್ಲಿ ನಡೀತಾ ಇರ್ತಕ್ಕಂಥ ಅರಿವು ಭಾರತದ ಈ ಕಾರ್ಯಕ್ರಮವೇ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ನಾನು ಬೆಳಗ್ಗೆ ಒಂದು ಗಾಂಧಿ ಜಯಂತಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಇದೇ ತರ ಹೂನಾರ ಹಾಕಿ ನಂತರ ಅಲ್ಲೊಂದಷ್ಟು ಸರ್ವಧರ್ಮಗಳ ಪ್ರಾರ್ಥನೆಯನ್ನ ಮಾಡಿ ಮತ್ತೆ ಅಲ್ಲಿಂದ ಹೊರಟು ಬಂದದಷ್ಟೇ. ಆದ್ರೆ ಅಲ್ಲಿ ಯಾವುದೇ ರೀತಿಯಾದಂಥ ಅರ್ಥಪೂರ್ಣವಾದಂತ ಆಚರಣೆ ಆಯ್ತು ಅಂತ ನನಗೆ ಅನ್ನಿಸ್ಲಿಲ್ಲ. ಅದು ಔಪಚಾರಿಕವಾಗಿ ಮಾಡಿದಂತ ಒಂದು ಕಾರ್ಯಕ್ರಮ ಅಂತ ಅನ್ನಿಸ್ತು. ಇವತ್ತಿನ ಈ ಗ್ರಾಮದ ಚಂದ್ರಶೇಖರ್ ಅವರ ಮನೆಯ ಆವರಣದಲ್ಲಿ ಏನು ಗಾಂಧಿ ಜಯಂತಿ ನಡೀತಾ ಇದೆ, ಇದು ನನ್ನ ಪ್ರಕಾರ ಅತ್ಯಂತ ವಿಶಿಷ್ಟವಾದುದು, ಅರ್ಥಪೂರ್ಣವಾದುದು ಹಾಗೂ ನಮ್ಮ ಕೋಲಾರ ಜಿಲ್ಲೆಯ ಸಂದರ್ಭದಲ್ಲಿ ಐತಿಹಾಸಿಕವಾದಂತಹ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಸ್ನೇಹಿತರೆ, ಈಗಾಗಲೇ ಗ್ರಾಮ ರತ್ನ ಅನ್ನೋ ಪ್ರಶಸ್ತಿಯನ್ನು ಅರಿವು ಭಾರತ ತಂಡದಿಂದ ಈಗ ನಮ್ಮ ಚಂದ್ರಶೇಖರ್ ಅವರಿಗೆ ನೀಡಿದ್ದೀವಿ. ಅತ್ಯಂತ ಸಮಯೋಚಿತವಾಗಿರ್ತಕ್ಕಂಥದ್ದು ಮತ್ತು ಬಹಳ ನೀವೆಲ್ಲರೂ ಕೂಡ ಹೆಮ್ಮೆ ಪಡುವಂತ ಒಂದು ಕೆಲಸವನ್ನ ಮಾಡಿದ್ದೀವಿ. ಆ ಕಾರಣಕ್ಕಾಗಿ ಸಮಾಜ ಕಟ್ಟುವ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಸಾಗ್ತಾ ಇದ್ದೀವಿ ಅನ್ನೋದು ಕೂಡ ಇದಕ್ಕೆ ಸಾಕ್ಷಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ಬಹಳ ಮುಖ್ಯವಾಗಿ ನನಗೆ ಅರಿವು ಭಾರತದ ಈ ಪ್ರಯಾಣದಲ್ಲಿ ಕಂಡುಕೊಂಡಿದ್ದೇನಪ್ಪಾ ಅಂದ್ರೆ ನಮ್ಮ ಕುಟುಂಬದ ಸದಸ್ಯರುಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಬೆಂಗಳೂರಿನಿಂದ ಕೂಡ ಇದೇ ಊರಿನವರು ಅವ್ರು ಹೇಳುವಾಗ ಹೇಳ್ತಾ ಇದ್ರು, ನಾನು ಶ್ರೀನಿವಾಸಪುರದವರೇ, ಬಟ್ ಅವ್ರು ಹೆಚ್ಚು ಓದಿದೆಲ್ಲ ಬಹುಶಃ ಕರಾವಳಿಯ MGM ಕಾಲೇಜಲ್ಲಿ ಓದ್ಕೊಂಡು ಬೆಂಗಳೂರಲ್ಲಿ ಲಾ ಪ್ರಾಕ್ಟೀಸ್ ಮಾಡಿದ್ದಾರೆ. ಮತ್ತು ಅನೇಕರು ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು, ಮುಳಬಾಗಿಲಿನವರು, ಡಾಕ್ಟರ್ಸ್ ಇದ್ದೀರಿ, ಇಂಜಿನಿಯರ್ಸ್ ಇದ್ದೀರಿ, ಟೀಚರ್ಸ್ ಇದ್ದೀರಿ. ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಈ ಒಂದು ಕುಟುಂಬ ಇದೆಯಲ್ಲ, ಅರಿವು ಭಾರತ ಅನ್ನೋದು ಒಂದು ಕುಟುಂಬ. ಈ ಕುಟುಂಬ ವೃದ್ಧಿ ಆಗಬೇಕು, ಬೆಳಿಬೇಕು, ಪ್ರಗತಿ ಆಗಬೇಕು, ಅಭಿವೃದ್ಧಿ ಆಗಬೇಕು. ಆ ದಿಕ್ಕಿನಲ್ಲಿ ಕೇವಲ ಸಂಖ್ಯೆ ದೃಷ್ಟಿಯಿಂದ ಮಾತ್ರವಲ್ಲ, ಗುಣದ ದೃಷ್ಟಿಯಿಂದಲೂ ಕೂಡ ಇದು ಹೆಚ್ಚು ಬಲಿಷ್ಠವಾದಂತಹ ಒಂದು ಕುಟುಂಬ ಆಗಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಹೊಸದಾಗಿ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಸಲೂನಾದನ್ ಕೂಡ ಹೇಳ್ತಾ ಇದ್ರು, 2 ತಿಂಗಳು ನನಗೆ ಏನು ಗೊತ್ತಿಲ್ಲ ಸರ್, ಐ ಆಮ್ ನ್ಯೂ ಟು ದಿಸ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಸರ್, ವಿ ಹಾರ್ಟಿಲಿ ವೆಲ್ಕಮ್ ಯು ಫಾರ್ ಅವರ್ ಇನ್ನೋವೇಟಿವ್ ಪ್ರೋಗ್ರಾಮ್. ದಿಸ್ ಇಸ್ ಒನ್ ಆಫ್ ಇಟ್ಸ್ ಕೈಂಡ್ಸ್ ಇನ್ ದ ಎಂಟೈರ್ ಇಂಡಿಯಾ where an NGO has taken a great initiative to create awareness among the people, especially in the rural areas, to root out and to eradicate what is known as untouchability and casteism in the minds of the people. ಇದು ನನಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಕೆಲಸ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅರಿವು ಭಾರತದ ವಿಚಾರದಲ್ಲಿ ಸಾಮಾನ್ಯವಾಗಿ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಆದ್ರೆ ಕಳೆದ ಸಾರಿ ಆ ಕಾರ್ಯಕ್ರಮ ನಾನು ತಪ್ಪಿಸ್ಕೊಂಡ್ಬಿಟ್ಟು, ನಾವು ಮತ್ತು SP ಅವರು, ಅದಕ್ಕೆ ಆರೋಗ್ಯ ಸ್ವಲ್ಪ ವ್ಯತ್ಯಾಸ ಆದ್ರಿಂದ 4 ಗಂಟೆವರೆಗೂ ಕಾರ್ಯಕ್ರಮ ಆಯಿತು ಅಂತ ನಮ್ಮ ಓಂ ಪ್ರಕಾಶ್ ಅವರು ಸಾಯಂಕಾಲ ಫೋನ್ ಮಾಡಿ ನನಗೆ ಹೇಳಿದ್ರು. ಮುದಿಮಡುಗು ಕಾರ್ಯಕ್ರಮ ಶ್ರೀನಿವಾಸಪುರದಲ್ಲಿ ಏನೋ ಒಂಥರ ಕಳ್ಕೊಂಡಂತ ಒಂದು ಭಾಷೆ, ಒಂದೇನೋ ಅಯ್ಯೋ ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ರೆ ಇನ್ನೊಂದಷ್ಟು ಹೆಚ್ಚು ಮನಸ್ಸು ಉಜ್ವಲವಾಗ್ತಿತ್ತೇನೋ, ಇನ್ನೊಂದಷ್ಟು ನಮ್ಮಲ್ಲಿರುವ ನ್ಯೂನತೆಗಳು, ದೌರ್ಬಲ್ಯಗಳು ಕಡಿಮೆ ಆಗ್ತಿತ್ತೇನೋ. ಇಂಥ ಕಲಾವಿದರ ಮಧ್ಯದಲ್ಲಿ 1 ಗಂಟೆ ಕಳೆಯೋದಿದೆಯಲ್ಲ, ಅದು ನಮ್ಮ ಜೀವನದ ಸಾರ್ಥಕ ಕ್ಷಣಗಳಾಗುತ್ತೆ ಅನ್ನೋದು ನನಗೆ ಅವತ್ತು ಮಿಸ್ ಆಯ್ತಲ್ಲ ಅಂತ ಅನ್ಸಿದಂತೂ ಸತ್ಯ. ಆ ಕಾರಣಕ್ಕಾಗಿ ಇವತ್ತು ಏನೇ ಕಾರ್ಯಕ್ರಮ ಇದ್ರು ನಮ್ಮ ಸರ್ವೆ ಕಾರ್ಯ ಇವತ್ತು ನಡೆಸ್ತಾ ಇದ್ದೀವಿ. ನಿಮ್ಗೆಲ್ಲ ಗೊತ್ತಿದೆ, ಸರ್ಕಾರದ ಈ ಒಂದು ಸಾಮಾಜಿಕ ಶೈಕ್ಷಣಿಕ ಕಾರ್ಯ ಇವತ್ತು ನಡೀತಾ ಇದೆ. ನಮ್ಗೆ ಆಯುಧ ಪೂಜೆಯೂ ಇಲ್ಲ, ವಿಜಯದಶಮಿಯೂ ಇಲ್ಲ, ಅಥವಾ ಈ ಗಾಂಧಿ ಜಯಂತಿಯೂ ಇಲ್ಲ. ಆದ್ರೆ ನನಗನ್ಸುತ್ತೆ ನಾವು ಮಾಡುವ ಕೆಲಸದ ಜೊತೆಯಲ್ಲಿ ಈ ಸಮಾಜ ಕಟ್ಟುವ, ಮನಸ್ಸುಗಳನ್ನ ಕಟ್ಟುವ ಈ ಒಂದು ಪ್ರಯಾಣದಲ್ಲಿ ಮುಂದೆ ಹೋಗುವ ಕೆಲಸ ಇದೆಯಲ್ಲ, ಇದು ನನಗೆ ಅತ್ಯಂತ ಆತ್ಮಕ್ಕೆ ತೃಪ್ತಿಯನ್ನು ನೀಡಿದಂತ ಒಂದು ಕೆಲಸ. ಖುಷಿ ಸಿಗಬಹುದು, ಸಂತೋಷ ಸಿಗಬಹುದು, ಆದ್ರೆ ನೆಮ್ಮದಿ ಸಿಗೋದಿದೆಯಲ್ಲ, ಅದು ಬಹಳ ಕಷ್ಟ. ನೆಮ್ಮದಿಯನ್ನ ಹುಡುಕೊಂಡು ಹೋಗುವ ಈ ಕಾಲದಲ್ಲಿ ನಮ್ಮ ಸುತ್ತಲೇ ಇರುವಂತಹ ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದ್ರ ಮೂಲಕ ನಮ್ಮ ಹೃದಯಗಳನ್ನ ಅರಳಿಸೋದಿದೆಯಲ್ಲ, ನಮ್ಮ ಮನಸ್ಸುಗಳನ್ನ ವಿಕಸಿಸಗೊಳಿಸೋದಿದೆಯಲ್ಲ, ಇದು ನನ್ನ ಪ್ರಕಾರ ವ್ಯಕ್ತಿತ್ವ ಬೆಳವಣಿಗೆ. ಇದು ಮನುಷ್ಯತ್ವದ ಕಡೆಗೆ ಹೋಗ್ಲಿಕ್ಕೆ ಸಹಾಯ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಜೀವನ ಇಟ್ ಈಸ್ ಎ ಜರ್ನಿ ಟುವರ್ಡ್ಸ್ ಪರ್ಫೆಕ್ಷನ್. ನೋಬಡಿ ಇಸ್ ಬಾರ್ನ್ ಪರ್ಫೆಕ್ಟ್. ಯಾರು ಕೂಡ ಹುಟ್ಟುತ್ತಾ ಪರಿಪಕ್ವವಾಗಿ ಹುಟ್ಟಿಲ್ಲ. ಬೆಳೀತಾ ಬೆಳೀತಾ ನಮ್ಮ ಸಮಸ್ಯೆಗಳನ್ನ, ದೌರ್ಬಲ್ಯಗಳನ್ನ ಮೀರುತ್ತಾ ಮತ್ತು ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊತಾ ಹೆಚ್ಚು ಹೆಚ್ಚು ಮನುಷ್ಯರಾಗಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ಹುಟ್ಟಿರೋದು ಮನುಷ್ಯರಾಗ್ಲಿಕ್ಕೆ, ದೇವರಾಗ್ಲಿಕ್ಕಲ್ಲ. ಆದ್ರೆ ಆ ಮನುಷ್ಯತ್ವದಿಂದ ದೂರ ಹೋಗೋದ್ರಿಂದಾನೇ ಇಂತಹ ಕಾರ್ಯಕ್ರಮಗಳು ಹೆಚ್ಚು ಪ್ರಾಮುಖ್ಯತೆಯನ್ನ ಪಡ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ. ನಮ್ಮ ಮಂಜುನಾಥ್ ಗೌಡ್ರು ಇದ್ದಾರೆ, ಅವ್ರ ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸ್ತಾ ಇದ್ದಾರೆ. ಅವರು ಹೇಳಿದ್ರು ಏನು ಅಂದ್ರೆ, ಈಗ
ಒಂದು ಸಾರಿ ನಾವು ಪ್ರಾರಂಭ ಮಾಡಿದೆ ಬಹುಶಃ ಮುಳುಬಾಗಿಲಿನ ಅವರ ಒಂದು ತಿಮ್ರಾವತನಹಳ್ಳಿ ಅಲ್ಲಿಂದಾನೆ ಅಂತ ಕಾಣುತ್ತೆ. ಎಲ್ಲಾ ಕಾರ್ಯಕ್ರಮದಲ್ಲೂ ಭಾರತ ಆ ಡೆಡಿಕೇಶನ್ ಇದೆಯಲ್ಲ, ನಾನು ಈ ಒಂದು ಕಾರ್ಯಕ್ರಮದ ಭಾಗವಾಗಬೇಕು. ಇತಿಹಾಸದ ಪುಟದಲ್ಲಿ ನನ್ನ ಹೆಸರು ದಾಖಲಾಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ, ಆದ್ರೆ ಈ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ನಾನು ಸಾಕ್ಷಿ ಆಗಬೇಕು ಅನ್ನುವ ಅವರ ಮನಸ್ಥಿತಿ ಇದೆಯಲ್ಲ, ಇದು ನಾನು ನಿಜಕ್ಕೂ ಅಪ್ರಿಶಿಯೇಟ್ ಮಾಡ್ಬೇಕಾದಂತ ವಿಚಾರ. ಆಮೇಲೆ ಬಾಬು ಅವರು ಕೂಡ ಹೇಳ್ತಾ ಇದ್ರು ನಮ್ಮ ಊರು ಪಕ್ಕ ಇದೆ ಅಂತ. ಏನೇ ಕಷ್ಟ ಇದ್ರು ಬಾಬು ಅವರೇ, ಎಷ್ಟೇ ಕಷ್ಟ ಇದ್ರು, ಒಬ್ಬ ಯಾರೊಬ್ಬ ಬಿಸಿ ಮ್ಯಾನ್ ಅಂತ ಒಂದು ಇಂಗ್ಲಿಷ್ ನಲ್ಲಿ ಒಂದು ಮಾತಿದೆ, ಹೂ ಇಸ್ ಎ ಬಿಸಿ ಮ್ಯಾನ್ ಅಂತ. ಎ ಬಿಸಿ ಮ್ಯಾನ್ ಇಸ್ ಒನ್ ಹೂ ಫೈಂಡ್ಸ್ ಟೈಮ್ ಫಾರ್ ಎವ್ರಿಥಿಂಗ್ ಅಂಡ್ ಎವ್ರಿಬಡಿ ಅಂತ. ನೀವು ಕೇಳಿರ್ಬೇಕು, ಏನಯ್ಯ ಬಹಳ ಕಷ್ಟ, ಹೌದು ಸರ್ ತುಂಬಾ ಬಿಸಿ, ಅಯ್ಯೋ ತುಂಬಾ ಬಿಸಿ, ತುಂಬಾ ಬಿಸಿ. ತುಂಬಾ ಬ್ಯುಸಿ ಆಗಿರೋದಾದ್ರೆ ಯಾರು ಬ್ಯುಸಿ ಆಗಿರೋ ಮನುಷ್ಯ ಯಾರಪ್ಪ ಅಂದ್ರೆ ಎಲ್ಲರಿಗೂ ಎಲ್ಲ ಕಾಲಕ್ಕೂ ತನ್ನನ್ನ ತಾನು ಹೊಂದಿಕೊಳ್ಳುವಂತ ಅವಕಾಶವನ್ನ ಮಾಡಿಕೊಳ್ಳೋನೆ ನಿಜವಾದಂತ ಬ್ಯುಸಿ ಮ್ಯಾನ್ ಅಂತ. ಅದು ಕಾರಣ ಕೊಡೋದು ನೆಪ ಕೊಡೋದೆಲ್ಲ ಬಿಟ್ಬಿಡಿ. ನಾವು ಬಹಳ ನೋಡ್ಬಿಟ್ಟಿದೀವಿ. ನಿಮ್ಗೆ ಹೇಳ್ಬೋದು ಅಯ್ಯೋ ಡಿ ಸಿ ಅವರು ಬಹಳ ಬ್ಯುಸಿ ಅವ್ರ ಅಂತ. 24 ಗಂಟೆ ಸಾಲದೆ ಒಬ್ಬ ಮನುಷ್ಯ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ, 24 ಗಂಟೆ ಸಾಲದ. ಅದೇ 24 ಗಂಟೆಯಲ್ಲಿ ಐನ್ಸ್ಟೈನ್ ಜಗತ್ತನ್ನೇ ಬದಲಾಯಿಸಿದ. ಅದೇ 24 ಗಂಟೆನಲ್ಲೇ ತಾನೇ ಈ ಜಗತ್ತಿನಲ್ಲಿ ಇಷ್ಟೆಲ್ಲಾ ದೊಡ್ಡ ಕ್ರಾಂತಿಗಳಾಗಿರೋದು, ಈ ಸಮಾಜ ಕಟ್ಟಿರೋದು, ಈಗೆಲ್ಲ ನಡ್ಕೊ ಬಂದಿದ್ದು. ನಿಮಗೆ 24 ಗಂಟೆ, ನನಗೆ 28 ಗಂಟೆ, 30 ಗಂಟೆ ಏನಾದ್ರು ಕೊಟ್ಟಿದ್ರೆ ಅಲ್ಲಿ ತಾರತಮ್ಯ ಇರ್ತಾ ಇತ್ತು. ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಡಿಸ್ಕ್ರಿಮಿನೇಷನ್. ಅದು ನೆಪ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಮಾಡಿದಾಗ ಸ್ವಯಂ ಪ್ರೇರಿತರಾಗಿ ನಾವೆಲ್ಲರೂ ಇದು ನಮ್ಮ ಸಾಮಾಜಿಕ ಹೊಣೆಗಾರಿಕೆ, ದಿಸ್ ಇಸ್ ಅವರ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ನಾವು ಸೇರ್ಕೋಬೇಕು. ಇವತ್ತು ನಿನಮನಹಳ್ಳಿನಲ್ಲಿ ಇವತ್ತು 50 ಜನನೋ 60 ಜನನೋ 70 ಜನನೋ ಸೇರಿದೀವಲ್ವಾ. ಚಂದ್ರಶೇಖರ್ ಅವರು ಹೇಳ್ತಾ ಇದ್ರು, ಅವರು ಬಂದವ್ರಿಗೆಲ್ರಿಗೂ ನಾವು ಆತಿಥ್ಯವನ್ನ ಕೊಡ್ತಾ ಇದ್ದೀವಿ, ಸತ್ಯ. ಆಮೇಲೆ ಮೇಲ್ನೋಟಕ್ಕೆ ನಾನು ಬಹಳ ಸಾರಿ ಹೇಳ್ತಾ ಇದ್ದೀನಿ, ಈ ಜಾತಿಯನ್ನ ಅಪ್ರೋಚ್ ಮಾಡುವ ವಿಧಾನ ಇದೆಯಲ್ಲ, ಇದರೊಳಗೆ 2 ವಿಧಾನ ಇದೆ. ಒಂದು ಮ್ಯಾಕ್ರೋ ಲೆವೆಲ್, ಇನ್ನೊಂದು ಮೈಕ್ರೋ ಲೆವೆಲ್. ಔಪಚಾರಿಕವಾಗಿ ಮೇಲ್ನೋಟಕ್ಕೆ ನಾನು ನಿಮ್ಮನ್ನ ಅಣ್ಣ ಅಂತ ಕರಿತಾ ಇದ್ದೀನಿ, ನೀವು ನನ್ನನ್ನ ತಮ್ಮ ಅಂತಿದ್ಯಾ, ಬಾವ ಅಂತ ಹೇಳ್ತೀವಿ, ಮಾಮ ಅಂತ ಹೇಳ್ತೀವಿ, ಇಟ್ ಈಸ್ ಓಕೆ, ಫೈನ್. ನನ್ನ ಜೊತೆ ಆತ್ಮೀಯತೆ ಇದೆ, ವ್ಯವಹಾರ ಇದೆ, ಮಾತುಕತೆ ಇದೆ. ಇದು ಮ್ಯಾಕ್ರೋ ಲೆವೆಲ್ ಅಲ್ಲಿ ಚೆನ್ನಾಗಿದೆ. ಸರ್ಕಾರ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ, ಕಾನೂನುಗಳು ಬಂದ ಮೇಲೆ ಜನ ಏನ್ ಮಾಡ್ತಾ ಇದ್ದಾರೆ, ಹೌದಪ್ಪ ಅದಕ್ಕೆ ರಕ್ಷಣೆ, ಅದಕ್ಕೆ ನಾವು ಗೌರವ ಕೊಡಬೇಕು. ಆ ಕಾರಣಕ್ಕಾಗಿ ಈ ಜಾತೀಯತೆಯನ್ನ, ಮೌಢ್ಯವನ್ನ ಅಥವಾ ಅಸ್ಪೃಶ್ಯತೆಯನ್ನ ನಾವು ಪಾಲಿಸಬಾರದು ಅನ್ನುವಂತ ಎಚ್ಚರಿಕೆ ಕೆಲವರಲ್ಲಿ ಬರ್ತಾ ಇದೆ. ಆದ್ರೆ ಇನ್ನೂ ಕೂಡ ಸಮಾಜದ ಆಳಕ್ಕೆ ಹೋದಾಗ, ಸಮಾಜದ ಕೆಳಭಾಗಕ್ಕೆ ಹೋದಾಗ ಆ ಜಾತಿಯ ಮನಸ್ಸುಗಳು ಇನ್ನೂ ಬಹಳ ಸಕ್ರಿಯವಾಗಿರೋದು ನಮ್ಮಂತವ್ರನ್ನ ಬಹಳ ಇವತ್ತಿಗೂ ನೋವುಂಟು ಮಾಡ್ತಾ ಇರೋದು. ಅಂದ್ರೆ ಮ್ಯಾಕ್ರೋ ಲೆವೆಲ್ ಅಲ್ಲಿ ಆತ್ಮೀಯತೆ ಇದೆ, ಖುಷಿ ಇದೆ, ಸಂತೋಷ ಇದೆ. ನಾವು ಟ್ರೈನಲ್ಲಿ ಹೋಗ್ಬೇಕಾದ್ರೆ ನೀವ್ ಯಾರು ಅಂತ ಗೊತ್ತಿಲ್ಲ, ಪ್ಲೇನಲ್ಲಿ ಹೋಗ್ಬೇಕಾದ್ರೆ ನಾನು ಯಾರು ಅಂತ ಗೊತ್ತಿಲ್ಲ, ಎಲ್ಲವೂ ಸರಿ. ಆದ್ರೆ ಮೈಕ್ರೋ ಲೆವೆಲ್ಗೆ ಬಂದಾಗ, ಕೆಳಮಟ್ಟಕ್ಕೆ ಬಂದಾಗ ನನ್ನನ್ನ ನಿಮ್ಮ ಮನೆಗೆ ಸೇರ್ಸ್ಕೋತೀರಾ, ನಿಮ್ಮ ಅಡುಗೆ ಮನೆಗೆ ನನ್ನನ್ನ ಸೇರ್ಸ್ಕೋತೀರಾ, ನನ್ನ ಮಗಳನ್ನ ನಿಮ್ಮ ಮಗನಿಗೆ ತಂದ್ಕೋತೀರಾ, ಅಥವಾ ನಿಮ್ಮ ಮಗನನ್ನ ನನ್ನ ಮಗಳಿಗೆ ತಂದ್ಕೊಡಕ್ಕೆ ಸಾಧ್ಯವಾ? ನಾನು ಅರಿವು ಶಿವಪ್ಪ ಅವ್ರಿಗೆ ಹೇಳ್ತಾ ಇರ್ತೀನಿ, ಅಂತರ್ಜಾತಿ ವಿವಾಹಗಳ ಬಗ್ಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡಬೇಕು ಅಂತ. ನಮ್ಮ ಮನೆಯಲ್ಲಿ 108 ಆಚಾರಗಳು ಮಾಡ್ತೀವಿ, 108 ಸಂಪ್ರದಾಯಗಳನ್ನ ಇಟ್ಕೊಂಡಿದ್ದೀವಿ. ಅದು ಗೊಡ್ಡ ಸಂಪ್ರದಾಯಗಳೋ ಕಂದಾಚಾರಗಳೋ ಅದು ನಾವು ತೀರ್ಮಾನ ಮಾಡ್ಕೋಬೇಕು. ಆದ್ರೆ ಏನಾಗ್ತಾ ಇದೆ ಅಂತಂದ್ರೆ, ಆ ಮೈಕ್ರೋ ಲೆವೆಲ್ ಅಲ್ಲಿ ಮನಸ್ಸುಗಳು ಒಂದಾಗ್ತಾ ಇಲ್ಲ. ಆ ಮೈಕ್ರೋ ಲೆವೆಲ್ ಅಲ್ಲಿ ಏನಾಗ್ತಾ ಇದೆ, ನಾನು ಇವತ್ತಿಗೂ ಕೂಡ ಒಬ್ಬ ಪೌರ ಕಾರ್ಮಿಕರ ಮನೆಗೆ ಹೋಗಿ ಊಟ ಮಾಡುವಷ್ಟು ದೊಡ್ಡತನವನ್ನ ನಾನು ಇವತ್ತಿಗೂ ತೋರ್ಸಕ್ಕಾಗಿಲ್ಲ ಅನ್ನೋದಾದ್ರೆ, ಯಾವ ಜಾತಿಯ ವಿನಾಶದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಯಾವ ಸಮಾಜ ಕಟ್ಟೋದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ? ಬಹುಶಃ ನಾವೆಲ್ಲರೂ ಆಷಾಢಭೂತಿಗಳು ಅಂತ ನಿಮ್ಗೆ ಅನ್ಸೋದಿಲ್ವಾ? ಆರ್ ವಿ ನಾಟ್ ಹಿಪೋಕ್ರೆಟ್ಸ್? ನಾವು ಭಾಷಣಕ್ಕೋಸ್ಕರ ವೇದಿಕೆ ಮೇಲೆ ನಿಂತ್ಕೊಂಡು ಎಲ್ಲ ಬದಲಾಗಿದೆ, ಬದಲಾಗೋಣ ಅಂತ ಮಾತಾಡ್ತಾ, ಆಂತರ್ಯದಲ್ಲಿ, ಅಂತರಂಗದಲ್ಲಿ, ಮನೆಯ 4 ಗೋಡೆಗಳ ಮಧ್ಯದಲ್ಲಿ ನಾವು ಆ ಜಾತಿಯ ಮನಸ್ಸುಗಳನ್ನ ಪೋಷಣೆ ಮಾಡ್ತಾ ಬರ್ತಾ ಇರೋದು, ಇಸ್ ಇಟ್ ನಾಟ್ ಎ ಕ್ಲಾಸಿಕ್ ಎಕ್ಸಾಂಪಲ್ ಆಫ್ ಹಿಪೋಕ್ರಸಿ? ಈ ಹಿಪೋಕ್ರಸಿಯ ವಿರುದ್ಧವಾಗಿ ನಾವು ನೀವೆಲ್ಲರೂ ಫೈಟ್ ಮಾಡಬೇಕಾಗಿರೋದು. ಅರಿವು ಭಾರತದ ಪ್ರಮುಖವಾದಂತಹ ಹೋರಾಟ ಈ ಕಡೆಗೆ ಬರಬೇಕು. ನಾನು ಮೈಸೂರಿನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ಒಂದು ಘಟನೆ ಆಯ್ತು, ನನಗೆ ಇವತ್ತಿಗೂ ನೆನಪಿದೆ. ಒಬ್ರು ಕಾರ್ಪೊರೇಟರ್, ಅವ್ರ ಹೆಸರು ಶಂಕರ್ ಅಂತ, ಇವತ್ತಿಗೂ ಐ ಥಿಂಕ್ ಐ ಶುಡ್ ರಿಮೆಂಬರ್ ಹಿಮ್. ಅವ್ರ ಮನೆಯಲ್ಲಿ ಪ್ರತಿ ಗಣೇಶ ಗೌರಿ ಹಬ್ಬಕ್ಕೆ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮನ ಮಾಡೋರು. ಆ ಬಾಗಿನ ಅರ್ಪಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಅವರು ಅವ್ರ ಮನೆಗೆ ಅವರ ವಾರ್ಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಪೌರ ಕಾರ್ಮಿಕ ಮಹಿಳೆಯರನ್ನ ಕರೆಸಿ ಅವರ ಮನೆಯಲ್ಲಿ ಕೂರಿಸಿ ಅವರಿಗೆ ಸಂಪ್ರದಾಯಬದ್ಧವಾಗಿ, ಶಾಸ್ತ್ರೋಕ್ತವಾಗಿ ಬಾಗಿನವನ್ನ ಅರ್ಪಿಸಿ ಎಲ್ಲರ ಸಮ್ಮುಖದಲ್ಲಿ ಒಟ್ಟಾಗೆ ಕೂತು ಸಹಭೋಜನವನ್ನ ಮಾಡ್ತಾ ಇದ್ರು. ಅಂಡ್ ದಿಸ್ ವಾಸ್ ಪ್ರಾಕ್ಟಿಸ್ಡ್ ಇನ್ ಮೈಸೂರು.
ಅದೊಬ್ರು ಕಾರ್ಪೊರೇಟರ್ ಶಂಕರನ್ ಅವರು ಕೂಡ ಮಾಡ್ತಾ ಇದ್ರು. ನಾನು ಇವತ್ತು ಬರುವಾಗ ಯೋಚನೆ ಮಾಡ್ತಾ ಇದ್ದೆ, ನಾನು ಅರಿವ ಶಿವಪ್ಪ ಅವರಿಗೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ಹೇಗೆ ನಾವು ನಮ್ಮ ಈ ಒಂದು ಅಭಿಯಾನವನ್ನ ಅಥವಾ ಈ ಒಂದು ಚಳುವಳಿಯನ್ನ ಮತ್ತಷ್ಟು ಬಲಗೊಳಿಸಲಿಕ್ಕೆ ಸಾಧ್ಯ ಇದೆ, ಜನಗಳ ಮನಸ್ಸಿಗೆ ಹತ್ತಿರಕ್ಕೆ ಹೋಗ್ಲಿಕ್ಕೆ ಇನ್ನೂ ಹೇಗೆ ನಾವು ಬೆಳಿಬೇಕು ಅನ್ನೋ ಮಾತನ್ನ ಅನೇಕ ಸಂದರ್ಭಗಳಲ್ಲಿ ನಾನು ಹೇಳಿದ್ದೇನೆ. ಇವತ್ತು ನಾವಿಲ್ಲೆಲ್ಲ ಮಾತಾಡ್ತಾ ಇದ್ದೀವಿ, ನಗರದ ಪುರಸಭೆಗಳ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಗಳಲ್ಲಿ ಅನೇಕ ಪೌರ ಕಾರ್ಮಿಕರುಗಳ ಕುಟುಂಬಗಳಿದೆ. ಅವ್ರ ಬಗ್ಗೆ ನಾವ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ವೈ ಆರ್ ವಿ ನಾಟ್ ಇನ್ವಾಲ್ವಿಂಗ್ ಇನ್ ಟು ದಿಸ್ ಮೂವ್ಮೆಂಟ್? ಬಹುಶಃ ನಮ್ಮ ಮೂವ್ಮೆಂಟ್ಗೆ, ನಮ್ಮ ಈ ಒಂದು ಅಭಿಯಾನಕ್ಕೆ ಬಹಳ ವಿಸ್ತೃತವಾದಂತ ಒಂದು ವೇದಿಕೆ ಸೃಷ್ಟಿ ಆಗ್ಬೇಕಾದ್ರೆ, ನಿಜವಾದಂತ ಮನುಷ್ಯತ್ವದ ಲೇಪನ್ನ ನೀವು ಹಚ್ಚೋದಾದ್ರೆ, ಆ ಕೊನೆಯ ವ್ಯಕ್ತಿಯನ್ನ ನಾವು ಗೌರವಿಸುವುದನ್ನ ಕಲಿಬೇಕು, ಅವರಿಗೆ ಮಾನ್ಯತೆ ಕೊಡೋದನ್ನ ನಾವು ಕಲಿಬೇಕು. ದಟ್ ಈಸ್ ವೇರ್ ದ ಫಸ್ಟ್ ಲೆಸನ್ ಆಫ್ ಅರಿವು ಭಾರತ ಬಿಗಿನ್ಸ್. ಅರಿವು ಭಾರತದಲ್ಲಿ ನಾವೆಲ್ಲರೂ ಕೂಡ ಮಾತಾಡೋದು ಮಾತುಗಾರರಷ್ಟೇ ಆದ್ರೆ ಸಾಲದು, ಕೃತಿನಲ್ಲೂ ಕೂಡ ಒಂದಷ್ಟು ನಾವೆಲ್ಲರೂ ಒಂದಷ್ಟು ಮಾಡಿ ತೋರಿಸ್ಬೇಕಾಗ್ತದಲ್ವಾ? ಎಷ್ಟು ಜನ ಮುಂದೆ ಬಂದು ನಾವು ಈ ಅಂತರ್ಜಾತಿ ವಿವಾಹಗಳನ್ನ ಪ್ರೋತ್ಸಾಹ ಮಾಡ್ಲಿಕ್ಕೆ ಮುಂದೆ ಇದ್ದೇವೆ? ವಾಲಂಟಿಯರ್ ಆಗಿ ಬರ್ಬೇಕಲ್ವಾ? ಮನಸ್ಪೂರ್ವಕವಾಗಿ ನಾವು ಸಮಾಜ ಕಟ್ಟೋ ಕೆಲಸದಲ್ಲಿ ಬಂದಾಗ ಇವತ್ತು ಅದು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಮಟ್ಟದಲ್ಲಿ ಕಾಣ್ತಾ ಇಲ್ಲ. ಅದು ನಮ್ಮನ್ನ ಕಾಡ್ತಾ ಇರ್ತಕ್ಕಂಥ ಒಂದು ಸಮಸ್ಯೆ. ಮತ್ತು ಆ ವಿರೋಧ ಭಾಸ ಇದೆಯಲ್ಲ, ಈ ವಿರೋಧ ಭಾಸ ಈ ಚಳುವಳಿಗೆ, ಈ ಅಭಿಯಾನಕ್ಕೆ ಅಡ್ಡಿ ಆಗ್ತಾ ಇದೆ ಅನ್ನೋದು ನನ್ನ ಒಂದು ವೈಯಕ್ತಿಕವಾದಂತ ಒಂದು ಅಭಿಪ್ರಾಯ. ಇವತ್ತು ಈ ಒಂದು ಗ್ರಾಮದಲ್ಲಿ ಚಂದ್ರಶೇಖರ್ ಅವರು ಒಂದು ಆದರ್ಶವನ್ನ ಕಟ್ಟಿಕೊಟ್ಟಿದ್ದಾರೆ. ಇವತ್ತು ಈ ಗ್ರಾಮಕ್ಕೆ ಅವರು ಒಂದು ಆದರ್ಶಪ್ರಾಯ ವ್ಯಕ್ತಿಯಾಗಿ ಹೊರಹೊಮ್ಮಿದ್ದಾರೆ. ಅವ್ರು ಹೇಳ್ತಾ ಇದ್ರು, ಪ್ರಾರಂಭದಲ್ಲಿ ನಾವು ಹಿಂದಿನಿಂದೂ ಕೂಡ ಹೀಗೆ ಇದ್ದೀವಿ, ನಮ್ಮಲ್ಲಿ ಏನು ಆ ರೀತಿಯಾದಂಥ ತಾರತಮ್ಯಗಳಿಲ್ಲದಂತ. ನಾನು ಆಗ್ಲೇ ಹೇಳಿದಾಗೆ ಮೇಲ್ನೋಟವನ್ನ ಬಿಟ್ಟು ಕೆಳಗಡೆ ಹೋದಾಗ ಅದು ಇನ್ನೂ ಕೂಡ ಆ ಮನಸ್ಸುಗಳು ಬಹಳ ಸಕ್ರಿಯವಾಗಿರೋದ್ರಿಂದ ಆ ಮನಸ್ಸುಗಳ ವಿರುದ್ಧವಾಗಿ ನಾವೆಲ್ಲರೂ ಗಟ್ಟಿಯಾದಂತ ಒಂದು ಧ್ವನಿಯನ್ನ ಎತ್ತಬೇಕು ಮತ್ತು ಗಟ್ಟಿಯಾದಂತ ಒಂದು ಹೋರಾಟವನ್ನ ನಾವು ಮಾಡಬೇಕು. ಇವತ್ತು ಇಷ್ಟು ಜನ ಇಲ್ಲಿ ಸೇರಿದೀವಲ್ವಾ, ನಾವು ವಾಪಸ್ ಮನೆಗೆ ಹೋದಾಗ ಈ ಒಂದು ಮೆಸೇಜು ಅಲ್ಲಿ ಕೂಡ ಪರ್ಕೊಲೇಟ್ ಆಗಬೇಕು, ಸ್ಪ್ರೆಡ್ ಆಗಬೇಕು. ಇದೇನಾಗೋಗ್ತಾ ಇದೆ, ಇವತ್ತು ನಾನು ಬಂದಿದ್ದೀನಿ ಅನ್ನೋ ಕಾರಣಕ್ಕಾಗಿ ನನ್ನಿಂದ ಒಂದು 4 ಮಾತಾಡಿಸ್ಕೊಂಡು ನಾನು ಮನೆಗೆ ಹೋದ್ಮೇಲೆ ನನ್ನ ಹೆಂಡತಿ ಮಕ್ಕಳನ್ನ ಸುಧಾರಣೆ ಮಾಡಕ್ ಆಗ್ತಾ ಇದೆಯಾ? ನನ್ನ ಕುಟುಂಬಸ್ಥರನ್ನ ನಾನು ಈ ಒಂದು ಪರಿಧಿಗೆ ತರೋಕೆ ಸಾಧ್ಯವಾಗ್ತಾ ಇದೆಯಾ? ನನ್ನ ಸ್ನೇಹಿತರನ್ನ, ಒಂದು 4 ಜನ ಸ್ನೇಹಿತರಿಗೆ ಮೋಟಿವೇಟ್ ಮಾಡ್ಲಿಕ್ಕೆ ಸಾಧ್ಯವಾಗಿದೆಯಾ ಅನ್ನೋದು ನಾವೆಲ್ಲರೂ ಪ್ರಶ್ನೆಯನ್ನ ಮಾಡ್ಕೋಬೇಕು. ಇಲ್ಲಿ 50 ಜನ ಇದ್ದೀವಿ ಅಂತಂದ್ರೆ ವಿ ಮಸ್ಟ್ ಬಿ ಏಬಲ್ ಟು ರೀಚ್ ಅಟ್ ಲೀಸ್ಟ್ 250 people when we get back to our families, at least 500 people when we get back to our families. ನಾವು ವಾಪಸ್ ಹೋಗಿ ಏನಪ್ಪಾ ಇವತ್ತು ಅರಿವು ಭಾರತ ಕಾರ್ಯಕ್ರಮದಲ್ಲಿ ಏನ್ ಮಾಡಿ ಬಂದ್ರಿ? ಸಹಭೋಜನ ಮಾಡಿ ಬಂದು ಏನೇನ್ ಇಟ್ಟಿದ್ರು ಐಟಮ್ಸ್ ಮೆನುನಲ್ಲಿ ಹಿಂಗೆಲ್ಲ ಇತ್ತು. ಇದೇನಾ? ದಿಸ್ ಇಸ್ ನಾಟ್ ಅವರ್ ಅಬ್ಜೆಕ್ಟಿವ್. ದಿಸ್ ಇಸ್ ಡೆಫಿನೆಟ್ಲಿ ನಾಟ್ ದ ಅಬ್ಜೆಕ್ಟಿವ್ ಅರಿವು ಭಾರತ. ಅರಿವು ಭಾರತದ ಮುಖ್ಯ ಉದ್ದೇಶ ಆ ಮನಸ್ಸಿನಲ್ಲಿ ಒಳಗಡೆ ಕೂತು ಬಿಟ್ಟಿದೆಯಲ್ಲ, ಆ ಜಾತಿ ಅನ್ನುವ ಭೂತ, ಆ ಮನಸ್ಸಿನ ಒಳಗಡೆ ಪ್ರೇತ ಇದೆಯಲ್ಲ, ಆ ಜಾತಿಯನ್ನು ಪೆಡಂಭೂತ, ಆ ಪೆಡಂಭೂತವನ್ನ ಬೇರು ಸಮೇತ ತೆಗೆದು ಹಾಕುವ ಪ್ರಯತ್ನವನ್ನ ನಾವೆಲ್ಲರೂ ಕೂಡ ಮಾಡಬೇಕು. ಅದು ಮನೆಯ ಚಳುವಳಿ ಆಗಬೇಕು, ಮನಸ್ಸುಗಳ ಚಳುವಳಿ ಆಗಬೇಕು. ಆಗ ಮಾತ್ರ ಅರಿವು ಭಾರತಕ್ಕೆ ನಿಜವಾದಂತ ಆ ಅರಿವು, ದಟ್ ಎನ್ಲೈಟೆಂಡ್ ಸ್ಟೇಟಸ್ ಅಂತ ಕರಿತೀವಲ್ವಾ, ಅದು ಬರೋಕೆ ಸಾಧ್ಯ. 10 ವರ್ಷ 11ನೇ ವರ್ಷ ಇವತ್ತು ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಇಡೀ ಕೋಲಾರದಾದ್ಯಂತ ಮಾಡ್ಕೊಂಡು ಬಂದಿದ್ದಾರೆ. ಇದರ ಒಂದು ನಾನು ಲಾಸ್ಟ್ ಟೈಮ್ ಅವ್ರ ಜೊತೆ ಮಾತಾಡ್ತಾ ಹೇಳಿದ್ರೆ, ಒಂದು ಇಂಪ್ಯಾಕ್ಟ್ ಸ್ಟಡಿಯನ್ನ ನಾವು ಮಾಡಬೇಕು. ಒಂದು ಗ್ರಾಮದಲ್ಲಿ, ಒಂದು ತಾಲೂಕಿನಲ್ಲಿ, ಒಂದು ಜಿಲ್ಲೆನಲ್ಲಿ ಎಷ್ಟು ಮನೆಗಳಿಗೆ ನಾವು ರೀಚ್ ಆಗಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಮನಸ್ಸುಗಳನ್ನ ನಾವು ಪರಿವರ್ತನೆ ಮಾಡಕ್ಕೆ ಸಾಧ್ಯವಾಗಿದೆ ಅನ್ನೋದು ಬಹಳ ಮುಖ್ಯ. ಮನಸ್ಸುಗಳ ಪರಿವರ್ತನೆ ರಾತ್ರೋರಾತ್ರಿ ಆಗೋದಿಲ್ಲ. ನಾವು ಯಾವುದೇ ಬದಲಾವಣೆಯನ್ನ ತಂದ್ರೆ ಅಥವಾ ಯಾವುದೇ ಒಂದು ಸುಧಾರಣೆಯ ಬಗ್ಗೆ ನಾವು ಮಾತಾಡಿದ್ರೆ ಮೊದಲು ವಿರೋಧ ಮಾಡೋದು ನಮ್ಮ ಕುಟುಂಬಸ್ಥರೇ, ನಮ್ಮ ಮನೆಯವರೇ. ಸೊ ಆ ಕಾರಣಕ್ಕಾಗಿ ನಾವು ಮಾಡಬೇಕಾಗಿದ್ದೇನು? ವಿ ಆರ್ ಸಪೋಸ್ ಟು ಎಜುಕೇಟ್ ಅವರ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ವಿ ಆರ್ ಸಪೋಸ್ ಟು ಎನ್ಲೈಟನ್ ಅವರ್ ಚಿಲ್ಡ್ರನ್. ಇವತ್ತು ನಮ್ಮ ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದೀವಿ ಅಂತಂದ್ರೆ, ಅವರಿಗೆ ಜಾತಿಯ ಬಗ್ಗೆ ಪರಿಕಲ್ಪನೆಯೇ ಇಲ್ಲ. ಅಂದ್ರೆ ಈ ಸಮಾಜ ಹೇಗಿದೆ, ಈ ಸಮಾಜದ ರಚನೆ ಹೇಗಾಯ್ತು, ಜಾತಿ ವ್ಯವಸ್ಥೆ ಯಾತಕ್ ಬಂತು, ಜಾತಿ ವ್ಯವಸ್ಥೆನ ಯಾರು ಅದನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ, ಈ ರೀತಿ ಮುಂದುವರಿಸ್ಕೊಂಡು ಹೋಗೋದ್ರಿಂದ ಯಾರಿಗೆ ಲಾಭ ಆಗ್ತಾ ಇದೆ ಅನ್ನೋ ವಿಚಾರಗಳು ಕೂಡ ಇವತ್ತು ಸಾಮಾಜಿಕವಾಗಿ ನಮ್ಮ ಮಕ್ಕಳಿಗೆ ಅಥವಾ ಇವತ್ತಿನ ಏನು ಪೀಳಿಗೆ ಅಂತ ಕರಿತೀವಿ ಅವರಿಗೆ ನಾವು ಎಜುಕೇಟ್ ಮಾಡೋದ್ರೊಳಗಡೆ ಐ ಥಿಂಕ್ ವಿ ಹ್ಯಾವ್ ಫೇಲ್ಡ್ ಟು ಎಜುಕೇಟ್ ಅವರ್ ಚಿಲ್ಡ್ರನ್. ಇವತ್ತು ಮಕ್ಕಳು ಮಾತಾಡ್ತಾ ಇರ್ಬೋದು,
ಆರಾಮಾಗಿ ಸ್ವಚ್ಛಂದವಾಗಿ ಓಡಾಡ್ತಾ ಇರ್ಬೋದು. ಇವತ್ತು ಅಮೆರಿಕ, ಇಂಗ್ಲೆಂಡ್, ಎಲ್ಲಿ ಬೇಕಾದ್ರೂ ಕೆಲಸ ಮಾಡ್ತಾ ಇರ್ಬೋದು. ಆದ್ರೆ ವಾಪಸ್ ಬಂದಾಗ ಅಥವಾ ಯಾವುದೇ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮತ್ತೆ ಆ ಕಾರ್ಯಕ್ರಮದ ಸಂಪ್ರದಾಯಗಳು, ಆಚಾರಗಳು ನಮ್ಮನ್ನು ಕುಬ್ಜಿರನ್ನಾಗಿ ಮಾಡ್ಬಿಡ್ತಾ ಇದೆ. ಎಷ್ಟು ಕುಬ್ಜಿರನ್ನಾಗಿ ಮಾಡ್ತಾ ಇದೆ ಅಂದ್ರೆ, ನಾನು ಫಾರಿನ್ ಎಜುಕೇಟೆಡ್, ಐ ಆಮ್ ಫಾರಿನ್ ರಿಟರ್ನ್, ವೆನ್ ಐ ಕಮ್ ಬ್ಯಾಕ್ ಟು ಮೈ ಹೌಸ್, ಅಲ್ಲಿ ನನ್ನ ಅಜ್ಜಿ 4ನೇ ಕ್ಲಾಸ್ ಹೋಗಿದ್ದಾಳೆ, ನಮ್ಮಮ್ಮ SLC ಹೋಗಿದ್ದಾಳೆ, ಅವಳು ಹಾಕೊಟ್ಟಿದ್ದಂತ ಸಂಪ್ರದಾಯದಲ್ಲೇ ನಾನು ಮುಂದುವರಿಬೇಕು. ಐ ಡೋಂಟ್ ಹ್ಯಾವ್ ಗಟ್ಸ್ ಟು ಚಾಲೆಂಜ್ ಮೈ ಓನ್ ಪೇರೆಂಟ್ಸ್. When I don't have guts to challenge and question my own parents, what is the use of my education? ನನ್ನ ಶಿಕ್ಷಣದಿಂದ ಆದಂತ ಲಾಭ ಏನು? ನಾನು ಯಾವ ವಿದ್ಯಾವಂತ? ನಾನು ಇಲ್ಲಿ ಕಲಿತ್ರೇನು, ಅಮೆರಿಕದಲ್ಲಿ ಕಲಿತ್ರೇನು, ಇಂಗ್ಲೆಂಡಲ್ಲಿ ಕಲಿತ್ರೇನು? ನನ್ನ ಮನಸ್ಸು ಇನ್ನೂ ಕಲಿಲಿಲ್ವಲ್ಲ, ನನ್ನ ಮನಸ್ಸು ಪಕ್ವವಾಗಲಿಲ್ಲವಲ್ಲ, ನನ್ನ ಮನಸ್ಸು ಅದೇ ಸನಾತನವಾದ, ಅದೇ ಭಾರತೀಯ ಪ್ರಾಚೀನ ರೀತಿಯಲ್ಲಿ ನನ್ನ ಮನಸ್ಸು ಮತ್ತೆ ಸ್ಪಂದಿಸದಾದ್ರೆ ಬೆಂಕಿ ಬಿತ್ತು ನನ್ನ ಶಿಕ್ಷಣಕ್ಕೆ, ಬೆಂಕಿ ಬಿತ್ತು ನನ್ನ ಸಂಸ್ಕಾರಕ್ಕೆ. ನನ್ನ ಎಲ್ಲ ಶಿಕ್ಷಣ, ನನ್ನ ಎಲ್ಲ ಯೂನಿವರ್ಸಿಟಿಗಳು, ನನ್ನ ಎಲ್ಲ ಶಾಲೆಗಳು ನನಗೆ ಕಲಿಸಿದ್ದೇನು? ಅದು ಆಗಬಾರದು ಅನ್ನೋದಾದ್ರೆ ನಾವುಗಳು ವಿಶೇಷವಾಗಿ ಮನುಷ್ಯರನ್ನ ಮನುಷ್ಯತ್ವದ ಕಡೆಗೆ ಕರ್ಕೊಂಡು ಹೋಗುವಂತ ಈ ನಿರಂತರವಾದ ಪ್ರಕ್ರಿಯೆಯನ್ನು ನಾವೆಲ್ಲರೂ ಮಾಡಬೇಕು. ಕೇವಲ 1 ತಿಂಗಳಿಗೆ ನಡೀತಕ್ಕಂಥ ಅರಿವು ಭಾರತದಿಂದ ಎಲ್ಲ ಸಮಸ್ಯೆಗಳು ಬಗೆಹರಿಯೋದಿಲ್ಲ. ವಿ ಕ್ಯಾನ್ ಓನ್ಲಿ ಸೆನ್ಸಿಟೈಸ್, ವಿ ಕ್ಯಾನ್ ಓನ್ಲಿ ಟ್ರಿಗರ್. ಯಾವುದಕ್ಕೂ ಒಂದು ಕಿಡಿ ಹೊತ್ತಿಸಬಹುದು, ಆ ಕಿಡಿ ಆರದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಇಲ್ಲಿರ್ತಕ್ಕಂಥ ಎಲ್ಲರದು. ಆ ಮನಸ್ಸುಗಳು ಕೂಡ ಪಕ್ವವಾಗುವಾಗೆ ನೋಡ್ಕೋಬೇಕು. ನಮ್ಮ ಜಗತ್ತಿನ ಚರಿತ್ರೆಯನ್ನ ನೀವು ಗಮನಿಸ್ತಾ ಬಂದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾವ ರೀತಿ. ಈಗ ಕೆಲವು ಯಾರೋ ಮಾತಾಡ್ತಾ ಧರ್ಮದ ಬಗ್ಗೆ ಕೂಡ ಮಾತಾಡಿದ್ರು. ಧರ್ಮ ಬದಲಾವಣೆ ಮಾಡೋದ್ರಿಂದ ಮನಸ್ಸುಗಳು ಬದಲಾವಣೆ ಆಗದಾರೆ, ಜಾತಿ ಸಂಪೂರ್ಣವಾಗಿ ವಿನಾಶ ಆಗೋದಾದ್ರೆ ಈಗಾಗಲೇ ಆಗಬೇಕಾಗಿತ್ತು, ಅದು ಇಷ್ಟೊತ್ತಿಗಾಗಲೇ ಆಗಬೇಕಾಗಿತ್ತು. 75 ವರ್ಷದಿಂದ ಅಷ್ಟೇ ನಾವು ಸಂವಿಧಾನದ ಅಡಿನಲ್ಲಿ ಬದುಕ್ತಾ ಇದ್ದೀವಿ. 75 ವರ್ಷಗಳ ಹಿಂದೆ 7 ಶತಮಾನ ಅಲ್ಲ, ಎಷ್ಟು ನೂರಾರು ವರ್ಷಗಳ ಕಾಲ ನಾವಿದ್ದಿದ್ದು ಯಾವುದೋ ಒಂದು ವರ್ಗದ ಕಪಿಮುಷ್ಟಿನಲ್ಲಿ, ಯಾವುದೋ ಒಂದು ವ್ಯವಸ್ಥೆ ಒಳಗಡೆ. ಅದು ಅವರಿಗೆ ಬೇಕಾದಾಗೆ ಸ್ವಾರ್ಥ ರೀತಿಯಲ್ಲಿ ರೂಪಿಸಿಕೊಂಡ ವ್ಯವಸ್ಥೆಯಲ್ಲಿ ಗುಲಾಮರಾಗಿ ನಮ್ಮ ಎಲ್ಲ ಸ್ವಾಭಿಮಾನ, ಆತ್ಮಗೌರವನ್ನ ಅಡಿಬಿಟ್ಟು ಬದುಕುವಂತ ಆ ಸಂದರ್ಭ ಇದ್ದದ್ದು. ಶತಮಾನಗಳಿಂದ ಇರ್ತಕ್ಕಂಥ ಇಂತಹ ನೋವುಗಳನ್ನ, ಇಂತಹ ತಾರತಮ್ಯಗಳನ್ನ, ಅಥವಾ ಇಂಥ ಏನು ನಾವು ಅಸಮಾನತೆ ಅಂತ ಕರಿತೀವಿ, ದೌರ್ಜನ್ಯ ಅಂತ ಕರಿತೀವಿ, ಅದನ್ನ 75 ವರ್ಷದಲ್ಲಿ ಬದಲಾಯಿಸೋದಕ್ಕೆ ಅಷ್ಟು ಸುಲಭ ಅಲ್ಲ. ಇಟ್ ಟೇಕ್ಸ್ ಜನರೇಷನ್ಸ್, ತಲೆಮಾರುಗಳು ಬೇಕಾಗತ್ತೆ. ಆದ್ರಿಂದ ನಾವು ಮಾಡಬೇಕಾಗಿದೆ ಏನಂದ್ರೆ, ಈ ರೀತಿ ಗ್ರಾಮಗಳಲ್ಲಿ ಏನು ಅರಿವು ಭಾರತ ಕಾರ್ಯಕ್ರಮ ಮಾಡ್ತಾ ಇದೆ, ವಾಪಸ್ ನಾವು ಹೋದ್ಮೇಲೆ we have to spread this message of what is known as harmony, peace and togetherness. ಸೌಹಾರ್ದತೆ ಮತ್ತು ಆತ್ಮಗೌರವ, ಸ್ವಾಭಿಮಾನದಿಂದ ಎಲ್ಲರಿಗೂ ಬದುಕುವಂತ ಅಧಿಕಾರ, ಹಕ್ಕು ಈ ಭೂಮಿ ಮೇಲೆ ಹುಟ್ಟಿರುವ ಎಲ್ಲರಿಗೂ ಇದೆ. ಅದು ಇಲ್ಲ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ. ನಿಜ. ಇವತ್ತು ಅಮೆರಿಕಲ್ಲಿ ಹೋದ್ರೆ ಅಲ್ಲಿ ಯು ಹ್ಯಾವ್ ರೇಸಿಸಮ್ ಅಂತ ಕರಿತೀವಿ. ಅಲ್ಲಿ ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ ಇವನು ಕರಿಯ, ಇವನು ಬಿಳಿಯ ಅಂತ. ಆದ್ರೆ ರೇಸಿಸಮ್ ಅನ್ನೋದು ಕೂಡ ನಮ್ಮಲ್ಲಿರ್ತಕ್ಕಂಥ ಕಾಸ್ಟಿಸಮ್ ಅಷ್ಟು ಅದು ಘೋರವಾಗಿಲ್ಲ. ಕಾಸ್ಟಿಸಮ್ ಎಷ್ಟು ಘೋರವಾಗಿದೆ ಅಂದ್ರೆ ಇಟ್ ಈಸ್ ಅಗೇನ್ಸ್ಟ್ ದ ವೆರಿ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಹ್ಯೂಮನ್ ಡಿಗ್ನಿಟಿ. ದ ಕಾಸ್ಟಿಸಮ್ ಈಸ್ ಅಗೇನ್ಸ್ಟ್ ಹ್ಯುಮ್ಯಾನಿಟಿ. ಜಾತೀಯತೆ ಅನ್ನೋದು ಮನುಷ್ಯತ್ವದ ವಿರೋಧ. ಜಾತೀಯತೆ ಅನ್ನೋದು ಮನುಷ್ಯನ ಘನತೆಯ ಬದುಕಿಗೆ ಶತ್ರು. ಅದು ವೈರಿ. ಅದು ಹೇಗೆ ಮನಸ್ಸಿನ ಒಳಗಡೆ ಹಾಸುವಕ್ಕಾಗಿದೆ ಅಂತಂದ್ರೆ, ನನ್ನನ್ನ ಬೆಳೆಯೋದಕ್ಕೆ ಬಿಡ್ತಾ ಇಲ್ಲ, ನನ್ನ ಕುಟುಂಬವನ್ನ ಬೆಳೆಯಕ್ಕೆ ಬಿಡ್ತಾ ಇಲ್ಲ, ನನ್ನ ಅಭಿಪ್ರಾಯವನ್ನ ಹೇಳಕ್ಕೆ ಬಿಡ್ತಿಲ್ಲ, ನನ್ನ ವ್ಯಕ್ತಿತ್ವವನ್ನ ಕಟ್ಟಿಕೊಳ್ಳಕ್ಕೆ ಬಿಡ್ತಾ ಇಲ್ಲ, ನನಗೆ ಅನಿಸಿದ ಬದುಕನ್ನ ಕಟ್ಟಿಕೊಳ್ಳೋದಕ್ಕೆ, ನನ್ನ ಆಸೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳಕ್ಕೆ ಕೂಡ ಈ ವ್ಯವಸ್ಥೆ ನನಗೆ ಅವಕಾಶವನ್ನ ಮಾಡಿಕೊಡ್ತಾ ಇಲ್ಲ. ಅಂದ್ರೆ ನಾವು ಗೊತ್ತಿದ್ದು ಆ ಪಾಪದ ಕೂಪದಲ್ಲಿ ಬೀಳ್ತಾ ಇದ್ದೇವೆ. ನಮ್ಮ ಮಕ್ಕಳ ಭವಿಷ್ಯವನ್ನ ಹಾಳು ಮಾಡ್ತಾ ಇದ್ದೇವೆ. ಅದಕ್ಕೆ ಯಾರೋ ಮಾತಾಡ್ತಾ ಹೇಳಿದ್ರು, ಈ ಒಂದು ಜವಾಬ್ದಾರಿ ಯಾರ್ದು? ನಿಜ. ಕೆಳವರ್ಗದಲ್ಲಿ ಈಗಾಗಲೇ ಶೋಷಣೆಗೆ ಒಳಗಾಗಿರುವ, ದೌರ್ಜನ್ಯಕ್ಕೆ ಒಳಗಾದವರು, ಸ್ವಾಮಿ ನನಗೆ ನ್ಯಾಯ ಕೊಡಿ ಅಂದ್ರೆ ದೌರ್ಜನ್ಯ ಮಾಡೋರು, ಶೋಷಣೆ ಮಾಡೋರು ಅಷ್ಟು ಸುಲಭ ಕೊಡೋದಿಲ್ಲ. ಇದು ಕಳಂಕ ಯಾರ ಮೇಲಿದೆ? ಕಳಂಕ ಇರ್ತಕ್ಕಂಥದ್ದು ಶೋಷಣೆಗೆ ಒಳಗಾದವರಲ್ಲ, ಶೋಷಣೆಯನ್ನ ಮಾಡಿದೆ ಅನ್ನುವ ಆರೋಪ ಹೊತ್ತುಕೊಂಡಿರ್ತಕ್ಕಂಥ ಆ ವರ್ಗದವರ ಮೇಲೆ. ಆ ವರ್ಗದವರು ಈ ಒಂದು ಸಾಮಾಜಿಕವಾದ ಜವಾಬ್ದಾರಿಯನ್ನ ತಮ್ಮ ಜವಾಬ್ದಾರಿ ಅಂತ ತಗೋಬೇಕು. ಹಿಂದೆ ಏನ್ ಬೇಕಾದ್ರೆ ಆಗಿರ್ಬೋದು, ಅದಕ್ಕೆ ಸುಮ್ಮನೆ ನಾವು ಬ್ಲೇಮ್ ಮಾಡೋದ್ರಿಂದ ಪ್ರಯೋಜನ ಇಲ್ಲ.
ಆದ್ರೆ ಇವತ್ತು ನಾವೆಲ್ಲ ಏನಾಗಬೇಕು, ಒಂದು ನಾಗರಿಕ ಸಮಾಜದಲ್ಲಿ ಬದುಕುವಾಗ, ಒಂದು ಸಂಸ್ಕೃತಿಯ ಅಥವಾ ಸಾಂಸ್ಕೃತಿಕವಾದಂತಹ ಒಂದು ಸಮಾಜದಲ್ಲಿ ಬದುಕುವಾಗ ನಾವು ನಮ್ಮನ್ನ ಸಂಸ್ಕಾರವಂತರು, ಕಲ್ಚರ್ಡ್ ಅಥವಾ ಏನು ನಾವು ಸಿವಿಲೈಸ್ಡ್ ಅಂತ ಕರ್ಸ್ಕೋಬೇಕಾದ್ರೆ ಮುಖ್ಯವಾಗಿ ಸಿಗ್ಬೇಕಾದ್ರೆ ಇನ್ನೊಬ್ಬರು ಕೂಡ ನನ್ನ ಹಾಗೆ ಅನ್ನೋದನ್ನ ನಾವು ಗಮನಿಸಬೇಕು, ಗೌರವಿಸಬೇಕು, ಅದರಂತೆ ನಡ್ಕೋಬೇಕು. ಆದ್ರೆ ಇವತ್ತಿಗೂ ನನಗೆ ಗೊತ್ತಿಲ್ಲ, ಸರ್ಕಾರಗಳು ಬಂದು ಇಷ್ಟೆಲ್ಲ ಹೇಳಿದ್ರು ಕೂಡ ಕೊನೆಗೆ ಅಲ್ಟಿಮೇಟ್ ಆಗಿ ಅವ್ರು ಕೇಳಿದೇನಪ್ಪ ಅಂದ್ರೆ ನೀನ್ ಯಾವ ಜಾತಿ ಅಂತ. ಎಲ್ಲ ಕೇಳ್ಕೊಂಡು ಭಾಷಣ ಕೇಳಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಬುದ್ಧಿವಂತರಿದ್ದಾರೆ, ಚೆನ್ನಾಗಿ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ, ವೆರಿ ಗುಡ್, ಅಪ್ರಿಶಿಯೇಟ್ ಮಾಡ್ತಾರೆ. ಹೋಗುವಾಗ ಅವ್ರು ಯಾವ ಜಾತಿ ಅವರು, ಹೌದೋ ಇಲ್ವೋ? ಇದು ವಾಸ್ತವ. ಕ್ಯೂರಿಯಾಸಿಟಿ, ಕೆಟ್ಟ ಕ್ಯೂರಿಯಾಸಿಟಿ ಇರಬಾರ್ದು. ಕ್ಯೂರಿಯಾಸಿಟಿ ಇಸ್ ಗುಡ್, ಕುತೂಹಲ ಇರಬೇಕು, ಕೆಟ್ಟ ಕುತೂಹಲ ಇರಬಾರ್ದು. ಕೆಟ್ಟ ಕುತೂಹಲವೇ ನಮ್ಮನ್ನೆಲ್ಲ ಹಾಳು ಮಾಡಿದ್ದು. ಕ್ಯೂರಿಯಾಸಿಟಿ ಯಾವ್ದೊಳಗಿರಬೇಕು ಅದ್ರೊಳಗಿರ್ಬೇಕು. ನನ್ಗೆ ಯಾವ ಜಾತಿ ಅನ್ನೋದ್ರೆ ನಿಮ್ಗೆ ಏನ್ರಿ ಲಾಭ? ನಾನ್ ನಿಮ್ ಮನೆ ಹೆಣ್ಣು ಕೇಳಕ್ ಬಂದಿದ್ನ, ಸಂಬಂಧ ಬೆಳೆಸಕ್ ಬಂದಿದ್ನ? ಇಲ್ಲವಲ್ಲ. ನನ್ನ ಯೋಗ್ಯತೆಯನ್ನ, ನನ್ನ ಸಾಮರ್ಥ್ಯವನ್ನ ನೀವು ಗೌರವಿಸದೆ ಹೋದ ಮೇಲೆ ಆಗ ಸಮಾನತೆಗೆ ಎಲ್ಲಿ ಅರ್ಥ ಬಂತು? ಇಲ್ಲಿ ಪ್ರಶ್ನೆ ಬಂದಿರೋದು ಏನಂತಂದ್ರೆ, ನಾವು ಹೇಳ್ತೀವಿ, ನಿಮ್ಗೆಲ್ಲ ಗೊತ್ತು ಏನಂತಂದ್ರೆ, ಇದು ಏನು ಗುಣಕ್ಕೆ ಮತ್ಸರ ಉಂಟೆ ಅಂತ. ಅದು ಮಾತು ಅಷ್ಟೇ. ಗುಣಕ್ಕೆ ಮತ್ಸರ ಉಂಟೆ ಅನ್ನೋದಾದ್ರೆ ಒಳ್ಳೆಯವನ್ನೆಲ್ಲರೂ ಕೂಡ ಒಳ್ಳೆಯವರು ಅಂತ ಹೇಳ್ಬೇಕಲ್ಲ, ನಾವು ಒಪ್ಕೋಬೇಕಲ್ಲ. ಈಸ್ ಏಬಲ್, ಈಸ್ ಕೇಪಬಲ್, ಈಸ್ ಎಫಿಷಿಯಂಟ್, ಇವನೊಬ್ಬ ಯೋಗ್ಯ, ಇವನೊಬ್ಬ ಸಮರ್ಥ ಇದ್ದಾನೆ, ದಕ್ಷನಿದ್ದಾನೆ ಅಂತ ನೀವು ಒಪ್ಕೋಬೇಕಲ್ಲ. ಇಲ್ಲ, ಅಧಿಕಾರದಲ್ಲಿ ಬಂದ್ರೂ ನಿಮ್ಮನ್ನ ತಾರತಮ್ಯದಿಂದ ನೋಡ್ತಾರೆ. ಹಣವಂತರಾದ್ರೂ ಕೂಡ ನಿಮ್ಮನ್ನ ಹಿನ್ನೆಲೆ ಏನು, ಮೂಲ ಏನು ಅಂತ ಹುಡುಕುವ ಒಂದು ಕೆಟ್ಟ ಕುತೂಹಲ ಇವತ್ತಿಗೂ ಈ ಸಮಾಜದಲ್ಲಿದೆ. ಅದು ಬೇರೆ ಸಹಿತ ಹೋಗಬೇಕು, ಅದು ಹೋಗಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಯಾಕೆ ಅಂತರ್ಜಾತಿ ವಿವಾಹದ ಬಗ್ಗೆ ಮಾತಾಡ್ತೀನಿ. ಅಂತರ್ಜಾತಿ ವಿವಾಹದಲ್ಲಿ ನಿಮ್ಗೆ ಏನಾಗುತ್ತೆ, ಒಂದು ಸಾರಿ ಈಗ ಅಕಸ್ಮಾತ್ ನೀವು ಮದುವೆ ಮಾಡ್ಕೊಂಡ್ರು ಕೂಡ ಬೇರೆ ಜಾತಿಯವರನ್ನ, ಅಥವಾ ಅವ್ರು ನಿಮ್ಮನ್ನ ಮದುವೆ ಮಾಡಿಕೊಂಡ್ರು, ನಿಮ್ಮ ಮಕ್ಕಳನ್ನ ನೀವು ಬೇರೆ ರೀತಿಯಾಗಿ ಬೆಳೆಸಲಿಕ್ಕೆ ಸಾಧ್ಯವಾಗಿದೆ. ಕಾನೂನು ಪ್ರಕಾರ ತಂದೆಯ ಜಾತಿಯೇ ಮಕ್ಕಳಿಗೆ ಬರೋದ್ರಿಂದ ತಂದೆಯ ಜಾತಿಯೇ ಮಕ್ಕಳಿಗೆ ಬರ್ತದೆ ನಿಜ. ಆದ್ರೂ ಕೂಡ ಗಂಡ ಹೆಂಡತಿ ನಡುವೆ ವ್ಯತ್ಯಾಸ ಬರ್ಬೋದೇನೋ. ಯಾವುದೋ ಒಂದು ಸಂದರ್ಭದಲ್ಲಿ ನೀನು ಕಟ್ಕೊಂಡು ನನ್ನ ಜೀವನ ಹೆಂಗ್ ಹಾಳಾಗೋಯ್ತು ಅಂತ ಹೇಳ್ಬೋದೇನೋ. ಯಾವುದೋ ಒಂದು ಸಂದರ್ಭದಲ್ಲಿ ಅಯ್ಯಯ್ಯೋ ನಾನು ನನ್ನ ಜಾತಿ ಒಳಗೆ ಕಟ್ಕೊಂಡಿದ್ದೆ ಚೆನ್ನಾಗಿದ್ದಲ್ಲ ಅಂತ ಅನ್ಸ್ಬೋದೇನೋ. ಯಾವುದೋ ಒಂದು ಕೆಟ್ಟಗಳಿಗೆ ಅನ್ಸ್ಬೋದೇನೋ. ಆದ್ರೆ ಇವರಿಬ್ಬರ ನಡುವೆ ಇರೋ ಭಿನ್ನಾಭಿಪ್ರಾಯ ಮಕ್ಕಳವರಿಗೆ ಬರೋಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ನೋ ಪೇರೆಂಟ್ಸ್ ಕ್ಯಾನ್ ಬಿ enemies to their own children. Never it happens in the history. ಯಾವತ್ತೂ ಆಗಿಲ್ಲ. ನನಗೆ ಮತ್ತು ನನ್ನ ಹೆಂಡತಿಗೆ ಹುಟ್ಟಿದ ಮಕ್ಕಳ ಭವಿಷ್ಯವನ್ನು ನಿರ್ಮಾಣ ಮಾಡೋದಷ್ಟೇ ನನ್ನ ಜವಾಬ್ದಾರಿ ಆಗುತ್ತೆ. ಅಲ್ಲಿ ಜಾತಿ ಮುಖ್ಯ ಆಗೋದಿಲ್ಲ, ಅಲ್ಲಿ ಸಾಮರ್ಥ್ಯ ಮುಖ್ಯ ಆಗುತ್ತೆ, ಅಲ್ಲಿ ಯೋಗ್ಯತೆ ಮುಖ್ಯ ಆಗುತ್ತೆ, ಅಲ್ಲಿ ಅವನ ಒಳ್ಳೆತನ ಮುಖ್ಯ ಆಗುತ್ತೆ. ಅದ ಕಡೆ ನಾವು ಹೆಚ್ಚು ಗಮನ ಹರಿಸಬೇಕು. ಹಾಗಾಗಿ ನಾನು ಹೇಳ್ತಾ ಇರೋದು, ಇನ್ನೊಬ್ಬರನ್ನ ಒಪ್ಪಿಕೊಳ್ಳುವ, ಬೇರೆ ಜಾತಿಯವರು ನನ್ನ ಹಾಗೆ ಅಂತ ಒಪ್ಪಿಕೊಳ್ಳುವ ಮನಸ್ಥಿತಿ ನಮ್ಮ ಇಡೀ ಕುಟುಂಬದ ಎಲ್ಲರಿಗೂ ಬರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮದಾಗಬೇಕು. ಒಂದು ಕುಟುಂಬದಲ್ಲಿ ಯಾರೋ ಒಬ್ರು ಇನ್ನೊಬ್ರು ಮದುವೆ ಮಾಡ್ಕೊತಾರೆ, ಅದ್ರ ಬಗ್ಗೆ ಕೊಂಕು ಮಾತಾಡೋದೇ ಜಾಸ್ತಿ. ಇಂಥವ್ರು ಮದುವೆ ಮಾಡ್ಕೊಂಡ್ರಂತೆ, ಇಂಥ ಜಾತಿ ಅಂತೆ, ಇವಳು ಓಡೋಗ್ಬಿಡ್ಲಂತೆ, ಅವನ್ನೆಲ್ಲ ಇನ್ನೊಬ್ಳು ಕಟ್ಕೊಂಡ್ಬಿಡ್ಲಂತೆ. ಇವತ್ತಿಗೂ ನಾವು ಇದೇ ರೀತಿಯಾದಂತ ಈ ಊಹಾಪೋಹಗಳ ಬಗ್ಗೆ, ಅಂತೆ ಕಂತೆಗಳ ಬಗ್ಗೆ, ಅಥವಾ ರೂಮರ್ಸ್, ಗಾಸಿಪ್ ಅಂತ ಹೇಳ್ತೀವಲ್ಲ, ಅದ್ರ ಬಗ್ಗೆ ಹೆಚ್ಚು ನಾವು ಕಾಲ ಕಳೀತಾ ಇದೀವಲ್ವಾ. ವಿ ಆರ್ ನಾಟ್ ವರಿಡ್ ಅಬೌಟ್ ದ ಕ್ವಾಲಿಟಿ ಆಫ್ ಲೈಫ್. ವಿ ಆರ್ ನಾಟ್ ವರಿಡ್ ಅಬೌಟ್ ಹೌ ದಿಸ್ ಪೀಪಲ್ ಆರ್ ಗೋಯಿಂಗ್ ಟು ಲಿವ್. ಈ ಜನ ಹೆಂಗ್ ಬದುಕ್ತಾರೆ, ಹೆಂಗ್ ಕಟ್ಕೋತಾರೆ, ಅವ್ರ ಮುಂದೆ ಇರೋ ಸವಾಲುಗಳೇನು, ಆ ಸವಾಲುಗಳು ಹೆಂಗ್ ನಿಭಾಯಿಸ್ತಾರೆ, ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಯಾವ ಜಾತಿಯವರಾದ್ರೆ ಏನು? ಇದಕ್ಕೆ ನಾನು ಹೇಳೋದು, ಈ ಒಂದು ಮನಸ್ಸಿನ ಒಳಗಡೆ ಇರ್ತಕ್ಕಂಥ ಬೇರನ್ನ ಸಂಪೂರ್ಣವಾಗಿ ಕಿತ್ತಾಕಿದ್ರೆ ಬಹುಶಃ ನಾವು ವಾಪಸ್ ಹೋದಾಗ ನಮ್ಮ ಅರಿವು ಭಾರತದ ಜೊತೆನಲ್ಲಿ ನಿಜಕ್ಕೂ ನಾವು ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ತಾ ಇದ್ದೀವಿ ಅಂತ ಅನ್ಸುತ್ತೆ. ನನಗಂತೂ ಅನ್ಸಿದೆ. ಯಾಕಂದ್ರೆ ಇಲ್ಲಿ ಬಂದು 10 ತಿಂಗಳಲ್ಲಿ ಅನೇಕ ಸಾರ್ಥಕವಾದ ಕ್ಷಣಗಳನ್ನು ನಾನು ಅರಿವು ಭಾರತದ ಸ್ನೇಹಿತರೊಂದಿಗೆ ಕಳೆದಿದ್ದೇನೆ. ಸೊ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್. ಇದನ್ನ ನನ್ನ ಜೀವನ ಚರಿತ್ರೆಯನ್ನು ಬರೆಯುವಾಗ ಈಗ ಆಲ್ರೆಡಿ ನನ್ನ ಜೀವನ ಆತ್ಮಚರಿತ್ರೆಗೆ ಹೆಡ್ಲೈನು ಕೂಡ ಬರೆದಿಟ್ಕೊಂಡ್ಬಿಟ್ಟಿದ್ದೀನಿ. ಅದನ್ನ ನಾನು ದಾಖಲು ಮಾಡೇ ಮಾಡ್ತೀನಿ. ಕೇವಲ ನನ್ನ ಜೀವನ ಆತ್ಮಚರಿತ್ರೆ ಮಾತ್ರವಲ್ಲ, ಈ ಸಮಾಜದಲ್ಲಿ ಯಾರೇ ಒಬ್ಬರು ಕೋಲಾರ ಜಿಲ್ಲೆಯ ಒಂದು ಇತಿಹಾಸವನ್ನ ದಾಖಲು ಮಾಡ್ತಾರೆ ಅನ್ನೋದಾದ್ರೆ, ಕೋಲಾರದ ಅಥವಾ ಕರ್ನಾಟಕದ ಇತಿಹಾಸ, ಆಧುನಿಕ ಇತಿಹಾಸ, ಸಾಮಾಜಿಕ ಇತಿಹಾಸವನ್ನ ದಾಖಲು ಮಾಡ್ತಾರೆ ಅನ್ನೋದಾದ್ರೆ ಅಲ್ಲಿ ಅರಿವು ಭಾರತದ ಹೆಜ್ಜೆಗಳು ನಿಚ್ಚಳವಾಗಿ ಕಾಣಲೇಬೇಕು. ಅದು ನಮ್ಮೆಲ್ಲರ ಮುಖ್ಯ ಗುರಿ ಆಗಬೇಕು. ಅದು ನಮ್ಮ ರಿಸಲ್ಟ್ ಏನಾರು ಹಾಕೊಂಡಿರ್ಲಿ, ರಿಸಲ್ಟ್ ಏನಾರು ಹಾಕೊಳ್ಳಿ. ನಿಜ ಅವ್ರು ಹೇಳ್ತಾ ಇದ್ರು,
ಇವತ್ತು 5 ವರ್ಷ ಬೇಕು, 10 ವರ್ಷ ಬೇಕು. ಹೌದು, 10-11 ವರ್ಷದಿಂದ ಅನೇಕ ಮನಸ್ಸುಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯವಾಗಿದೆ. ಅನೇಕರಲ್ಲಿ ತಲ್ಲಣವನ್ನು ಉಂಟು ಮಾಡಿದ್ದೇವೆ. ನಿಜ, ಆ ತಲ್ಲಣಗಳಾದಾಗಲೇನೆ ತಲೆಮಾರುಗಳಲ್ಲಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ. ಸಮಾಜ ನಿಂತ ನೀರಲ್ಲ, ಸಮಾಜ ಯಾವತ್ತೂ ನಿಂತ ನೀರಲ್ಲ. ಆ ನಿಂತ ನೀರು ಆಗಬಾರ್ದು ಅಂತ ಅಲ್ಲಿ ಒಂದು ಚಲನಶೀಲತೆಯನ್ನು ತಂದುಕೊಟ್ಟಿದೆಯಲ್ಲ, ಆ ಚಲನಶೀಲತೆಯನ್ನು ತಂದುಕೊಟ್ಟಿರೋದೇ ಈ ಒಂದು ಅರಿವು ಭಾರತದಂತ ಒಂದು ದೊಡ್ಡ ಒಂದು ಕೊಡುಗೆ, ಒಂದು ಉಡುಗೊರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, ಯಾರೇ ಬಹಳ ಹೊತ್ತಾಗೋಗಿದೆ. ನಾನು ಹೇಳಿದೆ, ನನಗಂತೂ ಹೊಟ್ಟೆ ಹಸಿವಾಗ್ತಾ ಇದೆ. ಇವ್ರು ಭೋಜನ ಅಂತ ಹೇಳಿದ್ರು, ಅದು ಸಹಭೋಜನ ಬೇರೆ ಅಂತ ಅಂದ್ಬಿಟ್ರು. ಏನೇನ್ ಐಟಮ್ಸ್ ಮಾಡಿರ್ಬಹುದು, ಮಾಡಿಸಿರ್ಬಹುದು ಚಂದ್ರಶೇಖರ್ ಅವರು ಅನ್ನೋದು ಕೂಡ ಕುತೂಹಲ ಇದೆ ಶ್ರೀನಿವಾಸ್ ಅವರಿಗೆ. ನನಗೆ ಕೆಟ್ಟ ಕುತೂಹಲ ಇಲ್ಲ, ಅವ್ರು ಏನ್ ಹಾಕಿದ್ರು ತಿನ್ಕೊಳ್ಳೇಬೇಕು. ಬಹಳ ಉತ್ತಮವಾದಂತ ಕಾರ್ಯಕ್ರಮ. ಈ ಊರು ಬಹಳ ಸಣ್ಣ ಊರು ಅಂತ ಹೇಳಿದ್ರು. 2 ಊರು ಸೇರ್ಕೊಂಡು, ನೆನಮನಹಳ್ಳಿ ಮತ್ತೆ ಗರಡುಪಾಳ್ಯ 2 ಸೇರ್ಕೊಂಡು ಹೆಸರು ಚೆನ್ನಾಗಿದೆ. ನೆನಮನಹಳ್ಳಿ ಹೆಸರು ತುಂಬಾ ಚೆನ್ನಾಗಿದೆ. ನನ್ಗೆ ಬಹಳ ಖುಷಿ ಆಯ್ತು. ನಾನು ವೇಮನನ ಬಗ್ಗೆ ಓದ್ಕೊಂಡಿದ್ದೀನಿ, ಕೇಳಿದ್ದೀನಿ. ನೆನಮನ ಬಹುಶಃ ಅವನೊಬ್ಬ ಹಿಸ್ಟಾರಿಕಲ್ ಮೈಥಾಲಜಿಕಲ್ ಪರ್ಸನ್, ವ್ಯಕ್ತಿ. ಚೆನ್ನಾಗಿದೆ, ಒಳ್ಳೆ ಊರು. ಆ ಒಳ್ಳೆ ಊರು ಹೆಸರಲ್ಲಿದ್ರೆ ಸಾಲದು, ಮನಸ್ಸುಗಳಲ್ಲಿ ಆಗಬೇಕು. ಒಳ್ಳೆಯತನ ನಡೆನಲ್ಲಿ ಬಿಡಬೇಕು. ಅದಕ್ಕೆ ನಾನು ಯಾವಾಗಲೂ ಹೇಳ್ತೀನಿ, ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ. ಮಾತು ನಡೆ ಹೆಂಗಿರುತ್ತೆ ಅಂದ್ರೆ, ನಡೆ ಮತ್ತು ನುಡಿ ಎರಡಿದೆಯಲ್ಲ. ನುಡಿ ಪುರಾತನದು, ನಡೆ ಕಿರಾತನದು ಅಂತ. ನಿಮ್ಮ ನುಡಿ ಹೆಂಗಿದೆ? ಪುರಾತನದು. ಏನ್ ಮಾತೆತ್ರು ಏನು ನಾವೇನು ಅಥಾರಿಟಿ ತಗೊಂಡಿದೀವಿ ಅನ್ನಂಗೆ ಮಾತಾಡ್ಬಿಡ್ತೀವಿ. ಬಟ್ ನಿಮ್ಮ ನಡೆ ವಿಚಾರ ಬಂದಾಗ ಅದು ಕಿರಾತನ ಆಗ್ತಾ ಇದೆ. ಸೊ ಆಲ್ ಟಾಕ್ ಲೈಕ್ ಫಿಲಾಸಫರ್ಸ್ ಬಟ್ ಲಿವ್ ಲೈಕ್ ಫೂಲ್ಸ್ ಅಂತ. ನೋಡಿ, ಗಾಂಧೀಜಿ ವಿಚಾರನ ಮಾತಾಡುವಾಗ ತುಂಬಾ ಜನಕ್ಕೆ ಗೊತ್ತಿಲ್ಲ. ನೋಡಿ ಸ್ನೇಹಿತರೆ, ಗಾಂಧೀಜಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಧುಮುಕಿದಾಗ, ಡು ಯು ನೋ ವಾಟ್ ವಾಸ್ ಹಿಸ್ ಏಜ್? ಡು ಯು ನೋ ವಾಟ್ ವಾಸ್ ಹಿಸ್ ಏಜ್? ಹಿಸ್ ಏಜ್ ವಾಸ್ 45+. ತುಂಬಾ ಜನ ಗೊತ್ತಿಲ್ಲ. ಗಾಂಧೀಜಿ ತನ್ನ ಜೀವನಕ್ಕಾಗಿ ಅರಸಿಕೊಂಡು ಹೋದದ್ದು ಸೌತ್ ಆಫ್ರಿಕಾಗೆ. ಅವರು ತಮ್ಮ ಜೀವನದಲ್ಲಿ ಮೊಟ್ಟ ಮೊದಲಿಗೆ ಶೋಷಣೆಯನ್ನು, ದೌರ್ಜನ್ಯವನ್ನು ಎದುರಿಸಿದ್ದು ಸೌತ್ ಆಫ್ರಿಕಾದಲ್ಲಿ. He was discriminated because he was a black. He was thrown out of the train because he was a black. The whites were not able to accept him. ಅವತ್ತಿನ ಕಾಲದ ಬ್ರಿಟಿಷರು ಒಬ್ಬ ಇಂಡಿಯನ್, ಭಾರತೀಯನನ್ನ ಒಪ್ಪಿಕೊಳ್ಳಕ್ಕೆ ಸಿದ್ಧರಿರಲಿಲ್ಲ. ಟ್ರೈನಿಂದ ಆಚೆಗೆ ಹಾಕ್ತಾರೆ ಅವರನ್ನ, ನೀನು ಕರಿಯ ಅಂತ ಹೇಳಿ ಗಾಂಧಿಯನ್ನ. ಅವರು ಮೊಟ್ಟ ಮೊದಲ ಹೋರಾಟವನ್ನ ಬ್ರಿಟಿಷರ ವಿರುದ್ಧ ಪ್ರಾರಂಭ ಮಾಡಿದ್ದು ಸೌತ್ ಆಫ್ರಿಕಾದಲ್ಲಿ ತನ್ನ ವಕೀಲಿಗಿರಿಯನ್ನು ಮಾಡಿಕೊತ್ತಾ, ಈ ಸಾಮಾಜಿಕ ಚಳುವಳಿಯಲ್ಲಿ ಭಾಗವಹಿಸುತ್ತಾ ಭಾರತಕ್ಕೆ ಬಂದಾಗ ಅವರಿಗೆ 46 ವರ್ಷ ಆಗಿತ್ತು. ಪ್ಲೀಸ್ ರಿಮೆಂಬರ್, he was 45+. 1950 ನಲ್ಲಿ ಬಂದಾಗ ಅಲ್ಲಿಂದ ಮುಂದೆ 32 ವರ್ಷ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದ್ದು. ಆಮೇಲೆ ಏನಾಯ್ತು ಅಂತ ಗೊತ್ತು? ಇಡೀ ಜಗತ್ತೇ ಆಶ್ಚರ್ಯ ಪಡುವಾಗೆ he was the first leader in the world who designed a different kind of a strategy and mechanism to fight against what is known as the British. ಅಲ್ಲಿವರೆಗೂ ಜಗತ್ತಿನಲ್ಲಿ ಸಾವಿರಾರು ವರ್ಷಗಳಿಂದ ಯುದ್ಧಗಳಾಗಿದೆ, ಸಾವಿರಾರು ಸ್ವಾತಂತ್ರ್ಯ ಚಳುವಳಿಗಳಾಗಿದೆ. ಆದ್ರೆ ಯಾವ ಸ್ವಾತಂತ್ರ್ಯ ಚಳುವಳಿಯಲ್ಲೂ ಕೂಡ ನಾನ್ ವೈಲೆನ್ಸ್, ಅಹಿಂಸೆಯ ದೃಷ್ಟಿಯಿಂದ ಸ್ವಾತಂತ್ರ್ಯ ಚಳುವಳಿ ಯಾವ ದೇಶದ ಯಾವ ನಾಯಕರು ಕೂಡ ಮಾಡಿರ್ಲಿಲ್ಲ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಆ ಕಾರಣಕ್ಕಾಗಿ ಇವತ್ತಿಗೂ ಕೂಡ ಗಾಂಧೀಜಿಯವರನ್ನ ನಾವು ಯಾತಕ್ಕೆ ಗೌರವಿಸಬೇಕು? ರಾಷ್ಟ್ರಪಿತ ಅಂತ ಯಾಕೆ ಆಗ್ತಾರೆ? ಮಹಾನ್ ಅಂತ, ಮಹಾತ್ಮ ಅಂತ ಯಾಕೆ ಕರಿತೀವಿ ಅಂದ್ರೆ, ಇಟ್ ಈಸ್ ಬಿಕಾಸ್ ಆಫ್ ದಿಸ್. ಸತ್ಯಾಗ್ರಹ ಅನ್ನತಕ್ಕಂತ ಒಂದು ಅಸ್ತ್ರವನ್ನ ಕೊಡ್ತಾರೆ. ಅಹಿಂಸೆಯ ಮೂಲಕ ಒಂದು ದೇಶ ಸ್ವತಂತ್ರವಾಗಿದೆ. ಅದು ಯಾರ ವಿರುದ್ಧ? ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಕಂಟ್ರೀಸ್ ಅಟ್ ದ ಟೈಮ್ ಇನ್ ದ ವರ್ಲ್ಡ್. ಇಡೀ ಜಗತ್ತಿನಲ್ಲಿ ಅವತ್ತಿನ ಕಾಲದಲ್ಲಿ ಅತ್ಯಂತ ಬಲಿಷ್ಠವಾದ ರಾಷ್ಟ್ರಗಳಂತಂದ್ರೆ ಅದು ಇಂಗ್ಲೆಂಡ್. ಅಂತ ಇಂಗ್ಲೆಂಡ್ ದೇಶದ ವಿರುದ್ಧವಾಗಿ ಗನ್ ಹಿಡ್ಕೊಳ್ಳದೆ, ಸೈನ್ಯವಿಲ್ಲದೆ, ಕುದುರೆ ಇಲ್ಲದೆ, ಹೋರಾಟ ವಿರುದ್ಧ ಯುದ್ಧ ಮಾಡದೆ ಒಂದು ದೇಶಕ್ಕೆ ಸ್ವಾತಂತ್ರ್ಯವನ್ನ ತಂದುಕೊಡ್ಬೇಕು ಅಂತಂದ್ರೆ ಅದು ಹೇಗ್ ಸಾಧ್ಯ? ಯೋಚನೆ ಮಾಡಿ, ಹೇಗ್ ಸಾಧ್ಯ? ಯೋಚನೆ ಮಾಡಿ. ಗನ್ನಿಲ್ಲ ಅಲ್ಲ, ಅದಕ್ಕೆ ಹಿಂದೆ ಇದ್ದಂತ ಅನೇಕರು, ನಮ್ಮಲ್ಲಿ ಸೈನ್ಯ ಇತ್ತು, ಆರ್ಮ್ಸ್ ಇತ್ತು, ಅಮ್ಯುನಿಷನ್ಸ್ ಇತ್ತು, ಯುದ್ಧ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ಕೂಡ ನಮ್ಗೆ ಸ್ವಾತಂತ್ರ್ಯ ತಂದ್ಕೊಡಕ್ ಆಗಿರ್ಲಿಲ್ವಲ್ಲ. ಲುಕ್ ಅಟ್ ದಿಸ್ ಮ್ಯಾನ್, ಲುಕ್ ಅಟ್ ದಿಸ್ ಮ್ಯಾನ್. ಅಂಡ್ ರಿಮೆಂಬರ್, ಗಾಂಧಿ ವಾಸ್ ನಾಟ್ ಎ ಗ್ರೇಟ್ ಕರೇಜಿಯಸ್ ಮ್ಯಾನ್. ನಿಮ್ಗೆಲ್ರೂ ಹೇಳ್ತೀನಿ, ಗಾಂಧೀಜಿ ಅವರೇನು ಬಹಳ ಧೈರ್ಯವಂತರೇನಾಗಿರ್ಲಿಲ್ಲ, ಅಥವಾ ಮಿಲಿಟರಿ ಟ್ರೈನಿಂಗ್ ಏನ್ ತಗೊಂಡಿರ್ಲಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಬಹುಶಃ ಗಾಂಧೀಜಿಯವರ ನೀವು ಮೈ ಎಕ್ಸ್ಪೆರಿಮೆಂಟ್ಸ್ ವಿತ್ ಟ್ರೂತ್ ಓದಿದ್ರೆ ನಿಮ್ಗೆಲ್ರಿಗೂ ಅರ್ಥ ಆಗುತ್ತೆ, ಅವರಷ್ಟು ಸಂಕೋಚ ಸ್ವಭಾವದ ವ್ಯಕ್ತಿ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ನೆವರ್ ಯೂಸ್ ಟು ಫೇಸ್ ಪೀಪಲ್, ಈ ನೆವರ್ ಯೂಸ್ ಟು ಟಾಕ್, ಈ ನೆವರ್ ಯೂಸ್ ಟು ಅಡ್ರೆಸ್. ಅಂತಹ ಸಂಕೋಚದ ಮುದ್ದಿಯಾಗಿದ್ದಂತ ಗಾಂಧೀಜಿ ಇಂತಹ ದೇಶವನ್ನ ನಡೆಸ್ತಾರೆ. ಅಂತ ಬಲಿಷ್ಠವಾದ ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನ ಮಾಡ್ತಾರೆ. ಗನ್ ಇಲ್ಲ, ಕುದುರೆ ಇಲ್ಲ, ಸೈನ್ಯ ಇಲ್ಲ.
ಸೈನ್ಯ ಅಂದ್ರೆ ಯಾರು? ಇಡೀ ದೇಶದ ಜನ, ಸಾಮಾನ್ಯ ಜನ, ಶ್ರೀಸಾಮಾನ್ಯರು. ಅಂದ್ರೆ ಗಾಂಧೀಜಿ ನಮಗೆ ದೊಡ್ಡ ಆದರ್ಶವನ್ನ ಕಟ್ಟಿಕೊಟ್ಟು ಹೋಗುವಾಗ ನಾವು ಅರಿವು ಭಾರತದಿಂದ ಕೂಡ ಇಂತಹ ಒಂದು ಸಾಧನೆಯನ್ನ ಮಾಡಕ್ಕೆ ಯಾಕೆ ಸಾಧ್ಯವಿಲ್ಲ? ವಿ ಹ್ಯಾವ್ ಎ ವೆರಿ ಗ್ರೇಟ್ ಎಕ್ಸಾಂಪಲ್ ಬಿಫೋರ್ ಅಸ್ ಅಂಡ್ ಎ ವೆರಿ ಗ್ರೇಟ್ ಎಕ್ಸಾಂಪಲ್ ಬಿಫೋರ್ ಅಸ್. ಲೆಟ್ ಅಸ್ ಹೋಪ್ ನಾವು ನೀವೆಲ್ಲರೂ ಕೂಡ ಮನಸ್ಸು ಮಾಡಿದ್ರೆ, ಅಲ್ಲ ರೀ, ಬ್ರಿಟಿಷರೇ ಓಡಿಸಿದವ್ರು ನಾವು ಈ ಹಾಳಾದ ಜಾತಿಯನ್ನ ಓಡಿಸಕ್ ಆಗಲ್ವೇನ್ರಿ? ಹೇಳ್ರಿ, ಒಂದು ಸಂಕಲ್ಪ ಮಾಡ್ಬೇಕನ್ರಿ. ಆ ಸಂಕಲ್ಪ ಮನಸ್ಸಿನ ಇಚ್ಛೆಯನ್ನ ಬರ್ಬೇಕನ್ರಿ. ಇಟ್ ಈಸ್ ಓನ್ಲಿ ದ ವಿಲ್ ಪವರ್ ದಟ್ ಇಸ್ ರಿಕ್ವೈರ್ಡ್. ಇಟ್ ಈಸ್ ಓನ್ಲಿ ದ ಡೆಡಿಕೇಶನ್ ಆಫ್ ಯುವರ್ ಮೈಂಡ್. ನೀವು ಮನಸ್ಸು ಮಾಡಿ, ಧೈರ್ಯ ಮಾಡಿ. 4 ಜನ ವಿರೋಧ ಮಾಡ್ತಾರ್ರಿ, ಆಮೇಲೆ ಎಲ್ಲ ಸರಿ ಹೋಗ್ತಾರೆ. ನಾನು ಹಂಗೆ ಮಾಡ್ಕೊಂಡೆ 32 ವರ್ಷದ ಕೆಳಗಡೆ. ನಾನು ಹೆಂಡತಿ ಅಪ್ಪ ಅಮ್ಮ ಎಲ್ಲ ದೂರ ಮಾಡಿದ್ರು, ಬಿಟ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ. ಏನ್ ಮಾಡಕ್ಕಾಗತ್ತೆ? ಒಪ್ಕೊಂಡ್ರೆ ಬನ್ನಿ, ಇಲ್ಲಾಂದ್ರೆ ನಮ್ಮ ಪಾಡಿನ ಬಿಟ್ಬಿಡಿ ಅಂತಂದೆ. ನಮ್ಮ ಪಾಡಿಗೆ ಬಿಟ್ರು. ಆಮೇಲೆ 10 ವರ್ಷ 15 ವರ್ಷ ಆದ್ಮೇಲೆ ಅವರೇ ಬಂದ್ರು. ನೇರವಾದ ಬಾಗಲ್ ಬರ್ಲಿಲ್ಲ, ಹಿಂದಿನ ಬಾಗಲಲ್ಲಿ ಬಂದ್ರು. ತಲೆ ಕೆಡ್ಸ್ಕೊತೀರಿ ನೀವು. ನಿಮ್ಮ ಬದುಕನ್ನ ರೂಪಿಸಿಕೊಳ್ಳಿ. ಏನೋ ಸಮಾಜ ಉದ್ಧಾರ ಮಾಡ್ತೀವಿ ಅಂತ ಹೋಗ್ಬೇಡಿ. ನಿಮಗೆ ಸರಿ ಅನ್ಸೋದನ್ನ, ವಿಶೇಷವಾಗಿ ಜಾತಿಯ ವಿರುದ್ಧವಾದಂತಹ ಹೋರಾಟಗಳನ್ನ ನಾವೆಲ್ಲರೂ ಕೂಡ ತೀಕ್ಷ್ಣಗೊಳಿಸಲೇಬೇಕು. ಅಟ್ಲೀಸ್ಟ್ ನಮ್ಮ ಲೆವೆಲ್ ನಲ್ಲಿ ಎಲ್ಲಿ ಸಾಧ್ಯವೋ ಅಲ್ಲಿ. ಹೋರಾಟ ಅಂತಂದ್ರೆ ಅದು ಏನು ಬೀದಿಲೇ ಬರಬೇಕು ಅಥವಾ ದೊಡ್ಡ ಒಂದು ಸಂಘಟನೆ ಬೇಕಬೇಕು, ಅದಲ್ಲ. ಹೋರಾಟ ನಮ್ಮ ಒಂದು ಹಂತದಲ್ಲಿ ಕೂಡ ಆಗುತ್ತೆ. ಅಟ್ ದ ಇಂಡಿವಿಜುವಲ್ ಲೆವೆಲ್, if not at the collective level, even at the individual level, you can fight against casteism, you can fight against untouchability. ಆ ಸಂಕಲ್ಪವನ್ನ ನಾವೆಲ್ಲರೂ ಮಾಡೋಣ. ಆ ಧೈರ್ಯ, ಆ ಒಂದು ಆತ್ಮವಿಶ್ವಾಸ, ಆ ದೃಢತೆ ಇವತ್ತು ನಮ್ಗೆ ಅರಿವು ಭಾರತ ತಂದು ಕೊಟ್ಟಿದ್ದೇನಾದ್ರೆ ದಟ್ ಈಸ್ ಅನದರ್ ಗ್ರೇಟೆಸ್ಟ್ ವಿಕ್ಟರಿ ಆಫ್ ಅರಿವು ಭಾರತ. ಥ್ಯಾಂಕ್ ಯು ವೆರಿ ಮಚ್. ಇಷ್ಟು ಸಮಾಧಾನವಾಗಿ ಕೇಳ್ಕೊಂಡ್ರಿ, ಹೊಟ್ಟೆ ಹಸಿವಾಗ್ತಾ ಇದೆ, ಊಟಕ್ಕೆ ಹೋಗೋಣ. ನಮಸ್ಕಾರ.